ನಮಸ್ಕಾರ ವೀರ ಕನ್ನಡಿಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಇವತ್ತು ನಮ್ಮೊಂದಿಗಿದ್ದಾರೆ ಹುಟ್ಟು ಹೋರಾಟಗಾರರು, ಛಲದಂಕ ಮಲ್ಲ, ಹಿಡಿದ ಕೆಲಸವನ್ನ ಬಿಡದೆ ಮಾಡೇ ತೀರ್ತೇನೆ ಎಂಬ ಛಲಗಾರ, ವಿಕಲಚೇತನ ನೌಕರರ, ಶಿಕ್ಷಕರ ಹಾಗೂ ಸರ್ಕಾರಿ ನೌಕರರ ಆಶಾಕಿರಣ. ಹೋರಾಟದಿಂದ ಬದುಕು ಕಟ್ಟಿಕೊಂಡವರು, ಅಂಗವೈಕಲ್ಯ ಇದ್ರೂ ಕೂಡ ಸಾಮಾನ್ಯರಿಗೆ ಸವಾಲಾಗಿರುವ ವಿಕಲಚೇತನ ನೌಕರರ ಹಾಗೂ NPS ನೌಕರರ ಸಂಘದ ರಾಜ್ಯಾಧ್ಯಕ್ಷರು, ವಿಶೇಷವಾಗಿ ಕೊಪ್ಪಳದ ಅಣ್ಣಾ ಹಜಾರೆ ಅಂತಲೇ ಖ್ಯಾತಿಯಾಗಿರುವ ಶ್ರೀ ಬೀರಪ್ಪ ಅಂಡಗಿ ಚಿಲವಾಡಗಿ ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಶ್ರೀ ಬೀರಪ್ಪ ಅಂಡಗಿ ರಾಜ್ಯಾಧ್ಯಕ್ಷರು, ವಿಕಲಚೇತನ ನೌಕರರ ಸಂಘ. ಇವರು ಹುಟ್ಟು ಹೋರಾಟಗಾರ, ಹಿಡಿದ ಕೆಲಸವನ್ನ ಬಿಡದೆ ಮಾಡುವ ಛಲಗಾರ, ವಿಕಲಚೇತನ ನೌಕರರು, ಶಿಕ್ಷಕರು, ಸರ್ಕಾರಿ ನೌಕರರ ಆಶಾಕಿರಣ, ಅಂಗವೈಕಲ್ಯತೆಗೆ ಸವಾಲೆಸೆದು ಬದುಕುತ್ತಿರುವ ಛಲದಂಕಮಲ್ಲ. ವಿಕಲಚೇತನ NPS ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಇವರು ಕೊಪ್ಪಳದ ಅಣ್ಣಾ ಹಜಾರೆ ಅಂತಲೇ ಖ್ಯಾತಿ ಪಡೆದ ಸಾಧಕರು. ಅವಮಾನಗಳನ್ನೆಲ್ಲ ಮೆಟ್ಟಿ ನಿಂತು ಅಂಗವಿಕಲ ನೌಕರರ ಕ್ರೀಡಾಕೂಟ ಆಯೋಜಿಸಿ ಕ್ರೀಡೆಗೆ ಪ್ರೋತ್ಸಾಹ ನೀಡುತ್ತಿದ್ದಾರೆ. ಪಿಂಚಣಿಗಾಗಿ ಉಪವಾಸ ಸತ್ಯಾಗ್ರಹ ನಡೆಸಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರ ಸಾಧನೆ ಮಾಡಿ ಶಿಕ್ಷಕರಾಗಿದ್ದಾರೆ. ಇವರಿಗೆ ಸಿ ಕನ್ನಡ ನ್ಯೂಸ್ ವೀರ ಕನ್ನಡಿಗ ಅವಾರ್ಡ್ ನೀಡಲು ನಾವು ಹೆಮ್ಮೆ ಪಡುತ್ತೇವೆ. ನಾನು ವಿಕಲಚೇತನಾಗಿದ್ದು ಕೂಡ ವಿಕಲತೆಯನ್ನು ಮೆಟ್ಟಿ ನಿಂತು ಕೂಡ ಸಮಾಜದಲ್ಲಿ ನಾನು ಕೂಡ ಸಾಮಾನ್ಯರಂತೆ ಇರಬೇಕು, ಸಾಮಾನ್ಯತೆ ಮಾಡಬೇಕನ್ನೋ ಉದ್ದೇಶದಿಂದ ನನ್ನ ಶಿಕ್ಷಕ ವೃತ್ತಿ ಆರಂಭಿಸಿ ಇತರರಿಗೆ ಸೇವೆ ಮಾಡಬೇಕನ್ನೋ ಒಂದು ಮನೋಭಾವನೆ ಇಟ್ಕೊಂಡಿದ್ದೆ. ಈ ಸಾಧನೆಯನ್ನು ಗುರುತಿಸಿ ಇವತ್ತು ಏನು ಮಾಡ್ತಾ ಇದೆ ಅಂದರೆ ಪ್ರಶಸ್ತಿ ನೀಡಿದ್ದು ನನಗೆ ಇನ್ನೂ ಹೆಚ್ಚಿನ ಕೆಲಸ ಮಾಡೋಕ್ಕೆ ಇದು ಸ್ಫೂರ್ತಿ ಆಗ್ತಾ ಇದೆ. ಸರ್, ಇನ್ನು ಬೆಟ್ಟದಷ್ಟು ಸಾಧನೆಗಳು, ನಿರಂತರ ಪರಿಶ್ರಮ, ಇದೆಲ್ಲದರ ಬಗ್ಗೆ ಮಾತಾಡೋಣ. ಅದಕ್ಕೂ ಮೊದಲು ನೀವು ಮೂಲತಃ ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಚಿಲವಾಡಗಿ ಗ್ರಾಮದವರು. ಸೊ ನಿಮ್ಮ ಹಿನ್ನೆಲೆ, ಶಿಕ್ಷಣ, ಬದುಕಿನ ಬಗ್ಗೆ ಹೇಳೋದಾದ್ರೆ? ಮೇಡಮ್, ನಾನು ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ 5 ಕಿಲೋಮೀಟರ್ ಅಂತರದಲ್ಲಿರುವಂಥ ಚಿಲವಾಡಗಿ ಎಂಬ ಪುಟ್ಟ ಗ್ರಾಮದಲ್ಲಿ ನಿಂಗಪ್ಪ ಅಂಡಗಿ ಮತ್ತು ಸಿದ್ದಮ್ಮನ ಮಗನಾಗಿ ನಾನು ಜನಿಸ್ತೀನಿ. ಒಟ್ಟು 4 ಜನ ನಾವು ಗಂಡು ಮಕ್ಕಳು, 2 ಹೆಣ್ಮಕ್ಳು. ಈ 4 ಜನ ಗಂಡು ಮಕ್ಕಳಲ್ಲಿ ನನಗಿನ್ನ ದೊಡ್ಡವರು ನಮ್ಮ ಹನುಮಂತಪ್ಪ ಅಂಡಗಿ ಅಂತ ನಮ್ಮ ದೊಡ್ಡಣ್ಣ. ಅವರ ನಂತರದಲ್ಲಿ ಇವತ್ತು ನಾವು ನಮ್ಮ ಕುಟುಂಬದಲ್ಲಿ ಒಟ್ಟು 2 ಸರ್ಕಾರಿ ಸೇವೆಯಲ್ಲಿದ್ವಿ. ಅವರು ಮೊದಲನೇದಾಗಿ ಪ್ರೌಢಶಾಲೆಯ ಶಿಕ್ಷಕರಾಗಿ, ನಂತರ ಪದವಿ ಪೂರ್ವ ಕಾಲೇಜ್ ಉಪನ್ಯಾಸಕರಾಗಿದ್ದರು. ನನ್ನ ಬಾಲ್ಯದ ಜೀವನ ಫಸ್ಟ್ ಪ್ರಾರಂಭ ಆಗಿದ್ದು ನಾವು ಹುಟ್ಟಿದ ಅಂದರೆ 1/6/1984 ಚಿಲವಾಡಗಿಯಲ್ಲಿ ಜನಿಸ್ತಾ ಇದ್ದೀನಿ. ಜನಿಸಿದ ಮೇಲೆ ನನ್ನ ಪ್ರಾಥಮಿಕ ಶಿಕ್ಷಣ ಅದು 1ರಿಂದ 5ನೇ ತರಗತಿ ನನ್ನ ಹುಟ್ಟೂರಾದಂಥ ಚಿಲವಾಡಗಿಯಲ್ಲೇ ನನ್ನ ಏನಾಗ್ತಾ ಇದೆ ಶಿಕ್ಷಣ ಮುಗಿಯುತ್ತೆ. ನಂತರದಲ್ಲಿ ಚಿಲವಾಡಗಿಯಲ್ಲಿ ಕೇವಲ ಪ್ರಾಥಮಿಕ ಹಂತದಲ್ಲಿ ಶಿಕ್ಷಣ ಇತ್ತು. ಅದರಿಂದ ಮುಂದಿನ ಒಂದು ಶಿಕ್ಷಣ ಸಲುವಾಗಿ 1ರಿಂದ 5ನೇ ತರಗತಿಯಲ್ಲಿ ಮಾತ್ರ ಇದ್ದರೆ ಮುಂದಿನ ಶಿಕ್ಷಣಕ್ಕಾಗಿ ನಾವೇನು ಮಾಡಿದ್ವಿ, ಕೊಪ್ಪಳ ನಮ್ಮ ಸಮೀಪದಲ್ಲಿದ್ದಂಥ ಕೊಪ್ಪಳಕ್ಕೆ ನಗರದಲ್ಲಿರುವಂಥ ಶಾಸಕರ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಗೆ 6ನೇ ಕ್ಲಾಸಿಗೆ ನಾನು ಅಲ್ಲಿ ಹೋದೆ. 7ನೇ ತರಗತಿ ಅಲ್ಲೇನೆ ಕೂಡ ಪ್ರಾರಂಭ ಮಾಡಿದೆ. 7ನೇ ತರಗತಿ 1997 ಜೂನಲ್ಲಿ ಒಂದು ನನ್ನ ಘಟನೆ ಆಗುತ್ತೆ. ಅಂದರೆ 1997ಕ್ಕೆ ನಮ್ಮ ಹಿರಿಯ ಅಣ್ಣನಾದಂಥ ದಿವಂಗತ ಹನುಮಂತಪ್ಪ ಅಂಡಗಿಯವರು ಏನು ಗುಲ್ಬರ್ಗ ಜಿಲ್ಲೆ, ಇವತ್ತೇನು ಗುಲ್ಬರ್ಗ ಜಿಲ್ಲೆಯ ಕಮಲಾಪುರ ಹೊಸ ತಾಲೂಕಿದೆ, ಅಲ್ಲಿರುವಂಥ ಡೊಂಗುರ್ಗಾಂವ್ ಗ್ರಾಮದ ಹೈಸ್ಕೂಲ್ ಶಿಕ್ಷಕರಾಗಿ ನೇಮಕ ಆಗ್ತಾರೆ. ಈ ಹೈಸ್ಕೂಲ್ ಶಿಕ್ಷಕರಾಗಿ ನೇಮಕ ಆದಮೇಲೆ ಅಲ್ಲಿಂದ ನನ್ನ ಓದುವ ಒಂದು ಹವ್ಯಾಸ ಪ್ರಾರಂಭ ಆಗುತ್ತೆ. ನಾನು ಒಪ್ಪನಾಗಿ ನಾನು ಕಾರ್ಯಕ್ರಮದಲ್ಲಿ ಮತ್ತು ನನ್ನ ಮಕ್ಕಳಲ್ಲಿ, ನಾನು ಶಿಕ್ಷಕನಾಗಿನ ಪೂರ್ವದಲ್ಲಿ ಎಲ್ಲರೂ ಕೂಡ ನಾನು ಪಡೆದಂಥ ಶಿಕ್ಷಣದಾಗ ಹೆಮ್ಮೆಯಿಂದ ಹೇಳ್ತೀನಿ. ಯಾಕಂದರೆ ನಾನು ಯಾರು ಕೂಡ ಹುಟ್ಟುತ್ತಾ ಏನು ಜಾಣರಲ್ಲ, ಅವ್ರು ಹುಟ್ಟುತ್ತಾ ಏನು ಮೇಧಾವಿಗಳಲ್ಲ. ನಮ್ಮ ಪ್ರಯತ್ನದ ಫಲವಾಗಿ ನಾವೊಂದು ಸಾಧನೆ ಮಾಡ್ಬೇಕನ್ನೋದು ನಾನೇ ಉದಾಹರಣೆಗೆ ನಾನೇ ಯಾಕೆ ಹೇಳ್ತೀನಿ ಅಂದರೆ, ನನಗೆ 7ನೇ ಕ್ಲಾಸ್ ನಾನೇನು ಹೋಗ್ತಾ ಇದ್ದೀನಿ 1997 ಜೂನ್ 1 ಏನು ಡೊಂಗುರ್ಗಾಂವ್ ಗ್ರಾಮದಲ್ಲಿ ಹೋದಾಗ ನನಗೆ ಕನ್ನಡದ ವರ್ಣಮಾಲೆಗಳಾದಂಥ ಅ ಆ ಇ ಕಿನು ಅ ಆ ಇ ಬರ್ತಿದ್ದಿಲ್ಲ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಆವಾಗ ನಾನು ನೆನೆಸ್ಕೊಳ್ದೆ. ಯಾಕಂದರೆ ನನಗೆ ಜನ್ಮ ಕೊಟ್ಟವರು ನನ್ನ ತಂದೆ ತಾಯಿಗಳಾದರೆ ನನ್ನ ಬದುಕಿಗೆ, ನನ್ನ ಭವಿಷ್ಯತ್ತಿಗೆ ದಾರಿಯಾದವರು ನನ್ನ ಅಣ್ಣ ಹನುಮಂತಪ್ಪ ಅಂಡಗಿಯವರು ಅಂತ ನಾನು ಹೆಮ್ಮೆಯಿಂದ ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಒಂದು ಸ್ಥಾನದಾಗ ಬರ್ತಾ ಇದ್ದೀನಿ ಅಂದರೆ ಅವ್ರು ನೆನೆಸ್ಕೊಳ್ಬೇಕಾದಂಥ ಆದ್ಯ ಕರ್ತವ್ಯವಾಗುತ್ತೆ. ಏನು ಅ ಆ ಇ ಬರಲಾದಂಥ ಹುಡುಗ ಇವತ್ತು ಅದನ್ನೇ ನಾನೇನು ಮಾಡಿದೆ, ನನಗೆ ಈ ಥರ ಸಾಕಷ್ಟು ಹಣ ಸಿಗ್ತೈತೆ. ಅಲ್ಲಿಗೆ ಹೋದ್ಮೇಲೆ ಹಣಕಾಸಿನ ಕೊರತೆ ಐತೆ. ಯಾಕಂದರೆ ಇಲ್ಲಿ ಕೊಡೋಕ್ಕೆ ಸಾಕಷ್ಟು ನಾವು ರೇಷನ್ ನಾನೇ ಕೊಡ್ತಾ ಇದ್ದೆ, ನಾನೇ ದುಡ್ಡು ತೊಗೊತಾ ಇದ್ದೆ. ಅಲ್ಲಿ ಹೋದ್ಮೇಲೆ ಏನಾಯಿತು, ಒಂಥರ ನನ್ನ ಕಟ್ಟಿ ಹಾಕುವಂಥ ಕೆಲಸ ಆಯಿತು. ಆ ಸಂದರ್ಭದಲ್ಲಿ ಏನಾಯಿತು, ನಾನು ಯೋಚನೆ ಮಾಡ್ತಾ ಇದ್ದೆ, ಇಲ್ಲಿಂದ 500 ಕಿಲೋಮೀಟರ್ ನಾವೇ ಬಂದೀವಿ,
ನಮ್ಮಣ್ಣ ಬೆರಳು ತಗೊಂಡಿದ್ದು ನನಗೆಲ್ಲ ಈ ಥರ ಇಷ್ಟೇ ಮಾರ್ಕ್ಸ್ ತೆಗಿಬೇಕಂತ. ಯಾಕಂದರೆ ಅವರು 7ನೇ ಕ್ಲಾಸ್ 8ನೇ ಕ್ಲಾಸ್ಗೆ ಹೋದ್ರೆ ಅವರೇ ಕೂಡ ನಮ್ಗೆ ಶಿಕ್ಷಕರು. ಜೊತೆಗೆ ನನ್ನ ಅಣ್ಣ ಕೂಡ ಹೌದು, ಹೈಸ್ಕೂಲ್ ಹೋದ್ಮೇಲೆ ನನ್ನ ಶಿಕ್ಷಕರು ಕೂಡ ಆಗ್ತಾರೆ. ಒಂದು 7ನೇ ಕ್ಲಾಸಲ್ಲಿ ನನಗೇನು ಸಮಸ್ಯೆ ಆಗ್ತಾಯಿತ್ತು ಅಂದ್ರೆ ಬರ್ದ್ಮೇಲೆ ಇಲ್ಲಿ ಏನು ಬಂದ್ ಮಾಡಬೇಕು, ನನಗೆ ಅಲ್ಲಿ ಸಾಕಷ್ಟು ಜನ ಸ್ನೇಹಿತರಿದೆ, ನನಗೆ ಸಾಕಷ್ಟು ಜನ ಹಣ ಇದೆ, ಹಾಗಾಗಿ ಅಲ್ಲಿಗೆ ಹೋಗ್ಬೇಕು ಅನ್ನೋದು ಒಂದು ಆತುರ ನನಗೆ ಕಾಯ್ತಾ ಇತ್ತು. ಕೊನೆಗೆ ಏನು ಮಾಡ್ತಾ ಇದ್ದಾರೆ ನಮ್ಮ ಅಣ್ಣ, ನಾನು ಚಿಕ್ಕವನಲ್ಲಿ ಮಾಡಿದಂಥ ತಪ್ಪುಗಳು ಹೇಳೋದಾದರೆ ನಮ್ಮ ಅಣ್ಣ ಏನು ಮಾಡ್ತಾಯಿದ್ರು, ಒಂದು ಸ್ವಾಮಿ ಒಂದು ಅಂಗಡಿ ಇತ್ತು, ಅಲ್ಲಿ ರೇಷನ್ ಅಂಗಡಿ ಇತ್ತು. ಅಲ್ಲಿ ನನಗೆ ಯಾವುದಾದ್ರೂ ರೇಷನ್ ಥರ ಕಳಿಸಿದಾಗ ಅವ್ರಿಗೆ ಗೊತ್ತಿಲ್ಲದ ಹಾಗೆ ನಾ ಏನು ಮಾಡ್ತಾ ಇದ್ದೆ, ಆ ಬಿಸ್ಕೆಟ್ ನನಗೆ ಬೇಕಾದಂಥ ಬ್ರಿಟಾನಿಯಾ ಗುಡ್ಡೆ ಬೇರೆ ಬೇರೆ ರೀತಿಯ ನನ್ನ ದುಡ್ಡು ಇರ್ತಿದ್ದಿಲ್ಲ, ಆ ಥರ ತರ್ತಾ ಇದ್ದೆ. ಕೊನೆಗೆ ಒಂದಿನ ಯೋಚನೆ ಮಾಡಿದೆ, ನಾನು ಯಾಕೆ ನಮ್ಮ ಅಣ್ಣ ಇಷ್ಟು ನನಗೆ ಹೊಡಿತಾನೆ, ಅಥವಾ ನಮ್ಮನ್ನು ಯಾಕೆ ಇಲ್ಲಿ ಕರ್ಕೊಂಡು ಬಂದ ಅನ್ನೋ ಒಂದು ಪರಿಕಲ್ಪನೆ ನನಗೆ ಬಂತು. ಆ ಬಂದಂಥ ಸಂದರ್ಭದಲ್ಲಿ ನಾನೇನದೆ, ಇಲ್ಲ ಓದಬೇಕನ್ನೋ ಆಸಕ್ತಿ ನನಗೊಂದು ಮೇಲ್ಗಡೆ ಮನೆ ಮೇಲ್ಗಡೆ ನಾವೆಲ್ಲ ಬಾಡಿಗೆ ಇದ್ವಲ್ಲ, ಅದ್ರ ಮೇಲ್ಗಡೆ ಒಂದು ಲೈಟ್ ಹಾಕಿ ವ್ಯವಸ್ಥೆ ಮಾಡಿಕೊಟ್ರು. ಒಂದಿನ ಯೋಚನೆ ಮಾಡಿದೆ, ಯಾಕೆ ನಮ್ಮ ಅಣ್ಣ ನನ್ನ ಹೊಡಿತಾನ, ಅಥವಾ ನಾನು ಯಾಕೆ ಇಲ್ಲಿ ಇರಬೇಕು ಅನ್ನೋ ಯೋಚನೆ ಮಾಡಿದೆ. ಅವಾಗ ಗೊತ್ತಾಯ್ತು, ನಮ್ಮಣ್ಣ ತನ್ನ ಸ್ವಾರ್ಥಕ್ಕಾಗಿ ಅಲ್ಲ, ನನ್ನ ಬದುಕಿಗೆ ಅಥವಾ ನನ್ನ ಭವಿಷ್ಯತ್ತಿಗಾಗಿ ಈ ಥರ ಹೊಡಿತಾ ಇದ್ದಾರೆ ಅಂತ ಅವತ್ತು ಯೋಚನೆ ಮಾಡಿದೆ. ಯಾಕಂದರೆ ನಾನು ಅಂಗವೈಕಲ್ಯ ಇದ್ದೀನಿ, ನನ್ನ ಕಾಲು ಊನಾಗಿರೋದ್ರಿಂದ ನಾನು ಈ ಮುಂದಿನ ಭವಿಷ್ಯತ್ತಿನಲ್ಲಿ ಒಂದು ನನ್ನದೇ ಆದ ಒಂದು ವೃತ್ತಿಯನ್ನು ಅಥವಾ ನನ್ನ ಬದುಕನ್ನು ಕಟ್ಕೋಬೇಕನ್ನೋ ಒಂದು ಪರಿಕಲ್ಪನೆ ಅಥವಾ ಉದ್ದೇಶ ಅವರು ಹೊಂದಿದ್ದಾರಂತ ಆ ಒಂದು ಮನದಟ್ಟ ನನಗಾಯಿತು. ಅಂದರೆ ಓದಬೇಕನ್ನೋ ಆಸಕ್ತಿ ನನಗೆ ಬೆಳೆದಿದ್ದೆ ಯಾವಾಗ, ಅಲ್ಲಿಂದ ಪ್ರಾರಂಭವಾದಂಥ ನನ್ನ ಜರ್ನಿ ನೋಡಿ. ಬರಲಾರ್ದಂಥ ಒಬ್ಬ ವಿದ್ಯಾರ್ಥಿ ನಾನು ಅದೇ ವರ್ಷ ಅದೇ ಊರಲ್ಲಿ ಅತ್ಯಂತ ಹೆಚ್ಚು ಅಂಕ ಪಡಿತೀನಿ, ಅದು ಪ್ರಾಥಮಿಕ ಅಂತ. ನೆಕ್ಸ್ಟ್ ಪ್ರೌಢ ಹಂತವನ್ನು ಅಲ್ಲೇ 8, 9, 10 ಅದೇ ಡೊಂಗುರಗಾಂವ್ ಗ್ರಾಮದಲ್ಲೇ ನಮ್ಮಣ್ಣ ನನಗೆ ಸಮಾಧಿ ತೊಗೊತಾ ಇದ್ರು ನೋಡಿ. ನಮ್ಮ ಅಣ್ಣನೇ ಈಗ ಬೇರೆಯವ್ರು ಹೇಳ್ತಾರೆ, ನಿಮ್ಮ ತಮ್ಮನೇ ಒಬ್ಬರು ಅಣ್ಣ ಟೀಚರ್ ಇದ್ಮೇಲೆ ಬೇರೆಯವರೆಲ್ಲ ಅಲ್ಲಿರುವಂಥ ಸಿಬ್ಬಂದಿ ಅವ್ರು ಪ್ರಶ್ನೆ ಮಾಡ್ತಾರೆ, ನಿಮ್ಮ ತಮ್ಮ ಒಂದು ವೇಳೆ ದಡ್ಡ ಇದ್ರೆ ದಡ್ಡದನ, ಅವನು ಜಾಣ ಇಲ್ಲ, ಅಷ್ಟು ಮಾರ್ಕ್ಸ್ ತೆಗಿಯಲ್ಲ ಅಂತಾರೆ. ಕೊನೆಗೆ ನಮ್ಮಣ್ಣ ನನಗೆ ಸಮಾಜ ವಿಜ್ಞಾನ ತಗೊಂತ ಇದ್ದ. ಈ ಸಮಾಜ ವಿಜ್ಞಾನ ತಗೊಳತ್ನಾಗ ಅವ್ರು ಟೆಸ್ಟ್ ಮಾಡ್ತಾ ಇದ್ರು. ಟೆಸ್ಟ್ 1ನೇ ಟೆಸ್ಟಲ್ಲಿ 22 ತಗೊಂಡೆ 25ಕ್ಕೆ. ಕೊನೆಗೆ ನಮ್ಮ ಅತ್ತಿಗೆಮ್ಮ ಆಕಿ ಕೂಡ, ಅವರು ಕೂಡ ರೇಣುಕಮ್ಮ ಅಂತ ದಿವಂಗತರಾಗಿದ್ದಾರೆ, ಅವರು ಕೂಡ ಏನ್ ಮಾಡ್ತಾ ಇದ್ರು, ಅವ್ರಿಗೆ ರೊಟ್ಟಿ ಮಾಡ್ಬೇಕಾರೆ ನಮ್ಮ ಕಡೆ ಎಲ್ಲ ಉತ್ತರ ಕನ್ನಡ ರೊಟ್ಟಿನೇ ಭಾಳ ಇದೆ. ಆ ರೊಟ್ಟಿ 2 ರೊಟ್ಟಿ 3 ರೊಟ್ಟಿ ಕಡಿಮೆ ಮಾಡಂತ ಹೇಳ್ತಿದ್ರು. ಅಂದ್ರೆ ಇವನು ನನಗೆ ಸಮರ್ಪಕವಾದಂತ ಅಂಕಗಳು ಪಡೆದಿಲ್ಲ ಅಂತ ಹೇಳಿ ಕೊನೆಗೆ ಅವ್ರದ್ದೇನು ಮೋಟಿವೇಟ್ ಮಾಡ್ಬೇಕು, ಹಿಂಗಾದ್ರೂ ಕೂಡ ಅವನು ಓದ್ಬೇಕನ್ನ ಆಸಕ್ತಿ ಹಚ್ಬೇಕಂತ ಕೊನೆಗೆ ಬರ್ತಾ ನಾನು SLC ಕೂಡ 10ನೇ ತರಗತಿ ಕೂಡ ಅಲ್ಲಿ ಉತ್ತೀರ್ಣ ಆಗ್ತೀನಿ. ಉತ್ತೀರ್ಣ ಆದ್ಮೇಲೆ ಏನಾಗುತ್ತೆ, ನನಗೆ ಬಹಳ ಕಠಿಣವಾದಂತ ವಿಷಯ ಅಂದ್ರೆ ನನಗೆ ಗಣಿತ ಬಹಳ ಆಗ್ತದೆ ಫಸ್ಟ್ನೇದಾಗಿ. ಯಾಕಂದ್ರೆ ನನ್ನ ಮನೆ ಪಕ್ಕನೇ ಕರಿಬಸಪ್ಪ ಸರ್ ಅಂತಿದ್ರು, ನಮ್ಮ ಅಣ್ಣ ಸೋಷಿಯಲ್ ಹೇಳ್ತಾ ಇದ್ರು, ಪಕ್ಕದಲ್ಲೇ ನಮ್ಮ ಬಾಡಿಗೆ ಮನೆ ಒಂದು ಪಕ್ಕದಲ್ಲೇ ಕರಿಬಸಪ್ಪ ಸರ್ ಇದ್ರು, ಅಲ್ಲೇ ಅಕ್ಕಪಕ್ಕದಲ್ಲಿದ್ರು, ಅದೇ ಹಳ್ಳಿಯಲ್ಲೇ ಮನೆ ಮಾಡ್ಕೊಂಡಿದ್ರು. ಆ ಕರಿಬಸಪ್ಪ ಸರ್ ಹೇಳ್ಕೊಡ್ತಾ ಇದ್ರು, ಇಲ್ಲ ಗಣಿತ ನೀ ಕಲಿ ಅಂತ. ಕೊನೆಗೆ ನೋಡ್ರಿ, ನಾನು ಗಣಿತವನ್ನ ಹೇಳೋದಾದ್ರೆ ಗಟ್ಟಿ ಮಾಡಿ ಭಾಷೆ ವಿಷಯಗಳನ್ನ ಗಟ್ಟಿ ಮಾಡಿ ನಾವು ಪರೀಕ್ಷೆ ಬರೀಬಹುದು, ಗಣಿತದಂತ ವಿಷಯವನ್ನ ಪ್ರಾಕ್ಟೀಸ್ ಮಾಡಿ ಪಾಸ್ ಆಗ್ಬೇಕಾಗತ್ತೆ. ಆದ್ರೆ ನನಗೆ ಪ್ರಾಕ್ಟೀಸ್ ಮಾಡಕ್ ಆಗ್ಲಿಲ್ಲ. ಕೊನೆಗೆ ಕಂಠಪಾಠ ಮಾಡಿ ನಾನು 45 ಮಾರ್ಕ್ಸ್ ತಗೊಂಡು ಹೇಗೋ ನಾನು ಏನ್ ಮಾಡಿದೆ, ಕಂಠಪಾಠ ಮಾಡಿದೆ, ಗಣಿತವನ್ನೇ ಕಂಠಪಾಠ ಮಾಡಿದೆ. ನನಗೆ ಅಷ್ಟೊಂದು ಇದಾಗಿತ್ತು, ಕಬ್ಬಿಣದ ಕಡಲೆ ಆಗಿತ್ತು. ಆಮೇಲೆ ಏನ್ ಮಾಡಿದೆ, ನಂತರದಲ್ಲಿ ಹೇಗೋ SLC ಪಾಸ್ ಆದೆ. ನಂತರದಲ್ಲಿ ದ್ವಿತೀಯ PUCಯನ್ನ ನನ್ನ ಜಿಲ್ಲೆ, ನನ್ನ ಕೊಪ್ಪಳ ತಾಲೂಕಿನ ಗವಿಸಿದ್ದೇಶ್ವರ ಮಹಾವಿದ್ಯಾಲಯದಲ್ಲಿ ನಾನು ಶಿಕ್ಷಣ ವಿಭಾಗದಲ್ಲಿ ಆಯ್ಕೊಂಡೆ. ಎಸ್ ಸರ್, ಇನ್ನು ಶಿಕ್ಷಕರಾಗಿ ನೀವು ನಿಮ್ಮ ಕರಿಯರ್ನ ಸ್ಟಾರ್ಟ್ ಮಾಡ್ತೀರಾ, ಸೊ ಆ ಒಂದು ಕರಿಯರ್ ಎಕ್ಸ್ಪೀರಿಯನ್ಸ್ ಬಗ್ಗೆ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಾದ್ರೆ. ಮೇಡಮ್, ನಾನು D.Ed ಅನ್ನ ಬೆಂಗಳೂರು ನಗರದ ಪ್ರತಿಷ್ಠಿತ ಕಾಲೇಜಲ್ಲಿ ನಾನು ಪಡಿತೀನಲ್ಲ, ಆಕ್ಸ್ಫರ್ಡ್ ಕಾಲೇಜಲ್ಲಿ. ಈ ಆಕ್ಸ್ಫರ್ಡ್ ಕಾಲೇಜಲ್ಲಿ ಪಡೆದ ಮೇಲೆ ನನಗೆ ಕೊಪ್ಪಳಕ್ಕೆ ಹೋಗಕ್ಕೆ ಇಷ್ಟ ಆಗ್ತಿದ್ದಿಲ್ಲ. ಯಾಕಂದ್ರೆ ಬೆಂಗಳೂರು ಮಾನಂತ ನಗರಲ್ಲಿ ಅನುಭವ ಪಡೆದ ನಂತರದಲ್ಲಿ ನಮ್ಮ ಜಿಲ್ಲೆಗೆ ಹೋಗ್ಬೇಕನ್ನೋ ಒಂದು ಕನಸಿತ್ತು. ಆ ಕನಸಿನಲ್ಲಿ ಅವಾಗ ನಡೆದಂತ ಶಿಕ್ಷಕರ ನೇಮಕಾತಿಯಲ್ಲಿ ಈಗ ಬೆಂಗಳೂರು ಗ್ರಾಮಾಂತರವನ್ನ ಮೊದಲು ಏನಿತ್ತು, ಕನಕಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿತ್ತು. ನಾನು ಅನೇಕರು ಈಗ ಹೆಂಗಾಗಿರುತ್ತೆ ಅಂದ್ರೆ, ಶಿಕ್ಷಕರ ವೃತ್ತಿಗೆ ನೇಮಕಾತಿ ಸಮಯದಲ್ಲಿ ಅನೇಕ ಗೊಂದಲಗಳಾಗುತ್ತೆ ಅರ್ಜಿ ಹಾಕಕ್ಕೆ. ಯಾಕಂದ್ರೆ ಅಲ್ಲಿ ಎಷ್ಟು ಪೋಸ್ಟ್ ಅದವು, ಅಲ್ಲಿ ಎಷ್ಟು ಜನ ಸ್ಪರ್ಧೆ ಮಾಡ್ತಾರೋ, ಅಲ್ಲಿ ನಮಗೆ ಮೀಸಲಾತಿ ಇದೆಯೋ ಇಲ್ವೋ, ಅಥವಾ ಅಲ್ಲಿ ಸ್ಪರ್ಧೆ ಮಾಡಿದ್ರೆ ನಮ್ಗೆ ಆ ಒಂದು ಹುದ್ದೆ ಸಿಗುತ್ತೋ ಇಲ್ವೋ ಅಂತ ಭಯ ಇರುತ್ತೆ. ಅಂತ ಸಂದರ್ಭದಲ್ಲಿ ನಾನು ಕೂಡ ಏನ್ ಮಾಡಿದೆ, ಸಿಗದೆ ಇರಲಿ, ಸಿಗಬಹುದು ಅಥವಾ ಸಿಗದೆ ಇರ್ಬೋದು, ಅದು ಏನಾರಾಗ್ಲಿ ಬೆಂಗಳೂರು ನಗರದಲ್ಲಿ ನಾವು ಹುದ್ದೆ ಪಡಿಬೇಕನ್ನೋ ನಿಟ್ಟಿನಲ್ಲಿ ಹಾಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ನಾನು ಶಿಕ್ಷಕರ ಒಂದು ನೇಮಕಾತಿಗೆ ಹುದ್ದೆಗೆ ಅರ್ಜಿ ಸಲ್ಲಿಸ್ತೀನಿ. ಆವಾಗ ನಾನು ಸಾಮಾನ್ಯ ಕೋಟಾದಲ್ಲಿ ನೇಮಕ ಆಗ್ತೀನಿ. ಕೊನೆಗೆ ನಾನು ಆಯ್ಕೆ ಮಾಡ್ಕೊಳ್ಳೋಂಥದ್ದು, ನನಗೆ ಒಬ್ರು ಇಲ್ಲಿ ಬೆಂಗಳೂರು ಗ್ರಾಮಾಂತರ ಪರಿಚಯ ಇದ್ರು, ಸುಧಾಕರ್ ಅಂತ. ಅವರು ನೀನಿಲ್ಲ ಕನಕಪುರ ತಗೋ ಅಂತ ಹೇಳ್ತಾರೆ. ನಾನೇನ್ ಮಾಡ್ತೀನಿ, ಕನಕಪುರದಲ್ಲಿ ಸ್ಥಳ ಆಯ್ಕೆ ಮಾಡಿಕೊಂಡು ನಾನು 17/7/2007 ಏನೋ ಎಲ್ಲ ವೃತ್ತಿಗಿಂತ ಅತ್ಯಂತ
ಹೆಮ್ಮೆ ವೃತ್ತಿ ಅಂತ ನಾನು ಹೇಳಕ್ ಬರ್ತೀನಿ. ಅದು ಅತ್ಯಂತ ಶ್ರೇಷ್ಠವಾದ ವೃತ್ತಿ. ಶಿಕ್ಷಕ ವೃತ್ತಿಗೆ ನಾನು ಜಾಯ್ನ್ ಆಗ್ತೀನಿ. ಅದು ಕನಕಪುರ ತಾಲೂಕಿನ ಆನಮಳ್ಳಿ ಗ್ರಾಮದಲ್ಲಿ. ನನಗನ್ಸುತ್ತೆ 2 ದಿನ ನಾನು ಅಲ್ಲಿ ಕೆಲಸ ಮಾಡಿದ್ಮೇಲೆ ನನಗೊಂದು ಅವಕಾಶ ಸಿಗುತ್ತೆ. ಅವಾಗ ನಾನು ವೆಹಿಕಲ್ ಅಂಗವೈಕಲ್ ಇದ್ರದ್ದು ನಮ್ದೊಂದು ಕ್ಯಾಲಿಪರ್ ಮೇಲೆ ಒಂದು ನೀ ಕ್ಯಾಪ್ ಅಂತ ಬರುತ್ತೆ. ಆ ನೀ ಕ್ಯಾಪು ಅದು ಏನಾಗುತ್ತೆ, ನಾವು ಮೂವ್ ಆಗ್ತಾ ಇದ್ದ ಅದು ಕಟ್ ಆಗಿಬಿಟ್ಟಿತ್ತು. ನಾನು ನೇಮಕ 2 ದಿವಸದಲ್ಲಿ ಒಬ್ಬರಲ್ಲಿ CRP ಅಂತ ಇರ್ತಾರೆ, ಕ್ಲಸ್ಟರ್ ರಿಸೋರ್ಸ್ ಪರ್ಸನ್ ಅಂತ ಕರಿತೀವಿ, ಶ್ಯಾಮ್ ಸುಂದರ್ ಅಂತ ಬಂದರು. ನನಗೇನೋ ಭಯ ಆಗಿತ್ತು. ಆ ನೀ ಕ್ಯಾಪ್ ತೆಗೆದಾಗ ಎದ್ದಿಂದ್ರೂ ಕೂಡ ಆಗಲ್ಲ. ಆ ನೀ ಕ್ಯಾಪ್ ನಮಗೆ ಅಂದರೆ ಈ ಮೊಣಕಾಲು ಮುಂದೆ ಮೂವ್ ಆಗ್ಬೇಕಾದ್ರೆ ನೀ ಕ್ಯಾಪ್ ಬೇಕಾಗಿತ್ತು. ಕಟ್ ಆಗಿತ್ತು, ಅದನ್ನ ಹೊಲ್ಕೊಂಡು ಕೂತ್ಕೊಂಡಿದ್ದೆ. ಅವ್ರು ಬಂದಾಗ ಭಯ ಆಯ್ತು. ಅವ್ರು ಕೂತ್ಕೊಂಡು ಯಾರು ಅಂತೆಲ್ಲ ಕೇಳಿದ್ಮೇಲೆ ಅದೇ ಮತ್ತೆ ಇಲ್ಲ ನೀನು ಒಂದು ಶಾಲೆಯ ಮುಖ್ಯೋಪಾಧ್ಯಾಯ ಆಗ್ಬೇಕಂತ. ನಾನಿಲ್ಲ ಸರ್, ನಾನು ಬಂದೆ, ನಾನು ಶಿಕ್ಷಕ ವೃತ್ತಿಗೆ ಬಂದೆ 2 ದಿನ ಆಗೈತಿ, ನನಗೆ ಯಾಕೆ ಸರ್ ಆಗಲ್ಲ ಸರ್ ಅಂತ ಹೇಳಿಲ್ಲ, ನೀನು ಆಗಲೇಬೇಕು ಅಂತ ಹೇಳಿದ್ರು. ನಾನು ನೋಡಿ ನನ್ನ ಜೀವನದಲ್ಲಿ ಹಂಗೆ ಇದೆ. ನಾನು ಪ್ರಾರಂಭದ ಶಿಕ್ಷಕ ವೃತ್ತಿಯಿಂದ ಕೊನೆ ತನಕ ಪ್ರಭಾರಿ ಮುಖ್ಯೋಪಾಧ್ಯಾಯ ಅನ್ನೋ ಒಂದೇನೋ ಅದೃಷ್ಟ ಏನಾಯ್ತೇನೋ ಅಲ್ಲಿಗೆ ಬಂದೆ. ಆಡಮಳ್ಳಿಯಿಂದ ನೆಕ್ಸ್ಟ್ ಆಡನ್ಕುಪ್ಪೆ, ಅಲ್ಲಿಂದ 2 ಕಿಲೋಮೀಟರ್ ಅಂತ ಆಡನ್ಕುಪ್ಪೆಯಲ್ಲಿ ಹೋದೆ. ಆಡನ್ಕುಪ್ಪೆಯಲ್ಲಿ ಕೂಡ ಉತ್ತಮ ರೀತಿಯಲ್ಲಿ ಏನಾಯ್ತಂದ್ರೆ ಅಲ್ಲಿ ಕೂಡ ಕೆಲಸ ಮಾಡಿದೆ. ಇಲ್ಲಿ ಜನ ಹೇಗಂದ್ರೆ ನಾನು ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೀನಿ, ಒಬ್ಬರ ನಂಬಿಕೆ ಇಟ್ಕೊಂಡ್ಮೇಲೆ ಅವರ ಸ್ವಂತ ಮಗನಿಗಿಂತ ಹೆಚ್ಚು ನೋಡಿಕೊಂಡಂತ ಉದಾಹರಣೆಗಳು ಆಡನ್ಕುಪ್ಪೆಲಿವೆ. ಅವಾಗ 1 ವರ್ಷ ಆದ ತಕ್ಷಣ ಇಲ್ಲ ನೀನು ಒಂದು ಶಿಕ್ಷಕರ ಸಂಘದ ಚುನಾವಣೆ ಬರುತ್ತೆ. ನಾನು 17/7/2007 ಅವಾಗ ತಾನೇ 1 ವರ್ಷ ಆಯ್ತು ನಾನು ಶಿಕ್ಷಕನಾಗಿ ನೇಮಕ ಆಗಿದ್ದು. ಈ 1 ವರ್ಷ ಚುನಾವಣೆ ಬರುತ್ತೆ 2018ರಲ್ಲಿ. ಅವಾಗ ಬಂದ ತಕ್ಷಣ ಏನಾಗುತ್ತೆ, ಆ ಸಮಯದಲ್ಲೇ ಒಬ್ಬರು ನನಗೆ ಇಲ್ಲ ನೀನು ಸೂಚಕರಾಗಿ ಶುಭ ಸೂಚನೆ ಆಗುತ್ತಾ, ನೀನು ಸೂಚಕರಾಗಿ ಸೈನ್ ಮಾಡು ಅಂತ ಕರೀತಾರೆ. ಆಗಿದ್ದಂತ ಒಬ್ಬ ಮ್ಯಾನೇಜರ್ ನನಗೆ ಅವಮಾನ ಮಾಡ್ತಾರೆ. ನೀನು ಹೀಗೆ ತಾನೇ ಶಿಕ್ಷಕ ವೃತ್ತಿಯಲ್ಲಿ ಸೇರಿದೀಯಾ, ನಿನಗೆ ಆ ಶಿಕ್ಷಕ ವೃತ್ತಿಗೆ ಈಗ ಬಂದಿಯಾ, ನಿನ್ಗೆ PP ಏನು ಪ್ರೊಬೆಷನರಿ ಪೀರಿಯಡ್ ಅಂತ ಕರಿತೀವಲ್ಲ ಅದನ್ನು ಕೂಡ ಡಿಕ್ಲೇರ್ ಆಗಿಲ್ಲ, ನಿನ್ಗೆ ಹಾಕಕ್ ಬರಲ್ಲ ಅಂದ್ರು. ನನ್ಗೆ ಏನಂದ್ರೆ ನನಗೆ ಸ್ವಭಾವ, ನನಗೆ ಯಾರು ಅವಮಾನ ಮಾಡ್ತಾರ ಆ ವಿಷಯವನ್ನ ಚಾಲೆಂಜ್ ಮಾಡ್ಬೇಕನ್ನೋದು ನನಗೆ ಯಾವಾಗಿಂದ ನಾ ಹಿಡಿದು ದಟ್ಟವನ್ನು ಬಿಡಬಾರ್ದು, ಇವ್ರು ಅವಮಾನ ಮಾಡ್ಯಾರಂತ. ನೋಡಿ ನಾನು ಆ ಒಂದು ಕನಕಪುರಕ್ಕೆ ಹೋಗೇ 1 ವರ್ಷ ಆಗಿದೆ. ಇನ್ನೂ ಕೂಡ ಸರಿಯಾದ ಟೀಚರ್ಸ್ಗಳು ಗೊತ್ತಿಲ್ಲ, ಆದ್ರೂ ಪರಿಚಯ ಇದೆ. ನಾನು ಯಾಕೆ ಪರಿಚಯ ಅಂತಂದ್ರೆ ಅಲ್ಲಿ ಕೂಡ ಈಗ ನೋಡಿ, ನಾವು ಫಸ್ಟ್ ಶಿಕ್ಷಕ ವೃತ್ತಿಗೆ ನೇಮಕ ಆದ್ಮೇಲೆ ನಮಗೆ ಅದೇ ತಿಂಗಳ ಸಂಬಳ ಆಗಲ್ಲ. ಅದೇನಾಗುತ್ತೆ, ನಮ್ಮ ಶಿಕ್ಷಕ ವೃತ್ತಿಯಲ್ಲಿ ನೇಮಕ ಆದ್ಮೇಲೆ ನಮ್ಮ ಮಾರ್ಕ್ಸ್ ಕಾರ್ಡ್ಗಳೆಲ್ಲ ಬೇರೆ ಕಡೆ ಹೋಗಿ ಇದು ಸತ್ಯಾಸತ್ಯ ಜೆನೆಟಿ ಆಗಿ ನಂತರದಲ್ಲಿ ಬಂದ ಮೇಲೆ ನಮ್ಗೆ ಸಂಬಳ ಕೊಡುತ್ತೆ ಇಲಾಖೆ. ಆ ಅವಮಾನ ತಡೆಯಲಾರದೆ ನಮ್ಮ ಮನೆ ಓನರ್ ಇದ್ರು. ನಮ್ಮ ಮನೆ ಓನರ್ ಆ ಮನೆ ಓನರ್ ಬಳಿ ಹೋಗಿ 5,000 ರೂಪಾಯಿ ದುಡ್ಡು ಇಸ್ಕೊಂತೀನಿ ಅನ್ನೋ ಸಾಲದ ರೂಪಾಯಿ ಇಸ್ಕೊಂಡು ನಾನೇ ಯಾರಿಗೆ ನಿಮಗೆ ಸೂಚಕರು, ಉದಾಹರಣೆ ನೀವೇ ಇರ್ತೀರಿ, ನೀವು ನನ್ ಕರೆದು ಬಂದು ಒಂದು ಶುಭ ಸೂಚನೆ ಸೂಚಕರಂತ ಸೈನ್ ಮಾಡುವ ಅಂತ ಹೇಳಿದ್ರೆ ನಾನೇನೆ ಕೂಡ ಚುನಾವಣೆ ನಾನು ನಾಮಿನೇಷನ್ ಫಾರ್ಮ್ ತಗೊಂಡ್ಬಿಡ್ತೀನಿ. ಆದ್ರೆ ಕೆಲವೊಬ್ರು ಹೇಳ್ತಾರ ಆ ತಗೊಂಡ ತಕ್ಷಣ ನಾನು ಏನ್ ಮಾಡಿದೆ, ನಮ್ಗ ನೇಮಕ ಆದಂತ 2007ರಲ್ಲಿ ಮತ್ತೆ CET ಬ್ಯಾಚ್ 2 ಒಟ್ಟು ಮಾಡಿದೆ. ನೋಡಿ ನನಗೊಬ್ಬರಿಗೆ ಅವಮಾನ ಅಲ್ಲ, ಇದು CET ಮತ್ತೆ ನಾವು 2007 ಬ್ಯಾಚ್ಗೆ ಅವಮಾನ. ಆ ನಿಟ್ಟಿನಲ್ಲಿ ನಾವು ಇಲ್ಲಿ ಸ್ಪರ್ಧೆ ಮಾಡಲೇಬೇಕು, ನಮ್ಮ ಶಕ್ತಿಯನ್ನು ತೋರಿಸ್ಲೇಬೇಕಂತ ನಿಂತ್ಕೊಂಡ್ವಿ. ಹೆಂಗಾಯ್ತಂದ ನನ್ನ ಪರಿಸ್ಥಿತಿ, ಅನೇಕರು ನಾ ಇರೋದೇ ಕುಳ್ಳಕ್ಕಿದ್ದೀನಿ ಜೊತೆಗೆ ಎಷ್ಟು ಕಿಂಡಲ್ ಮಾಡಿದಾರೆ ಅಂದ್ರೆ ಹಿಂಗೆ ನೋಡ್ತಾ ಇದ್ರು, ನೀವು ನಿಂದಿರ್ತೀಯಾ? ಹೌದು. ನಾನು ಹೇಳಿದೆ, ಅಣ್ಣ ನನಗೆ ಎಲೆಕ್ಷನ್ ಅಂದ್ರೆ ಒಂದು ನಿಂದಿರ್ಬೇಕನ್ನು ಹುಚ್ಚಿದೆ, ನೀನು ನಿಂದಿರ್ತೀಯ, ಎಂತೆಂಥ ಘಟಾನುಘಟಿಗಳಲ್ಲಿ ಸೋತಗ್ಯಾರ, ನೀ ಏನು ಮಾಡಕ್ಕೆ ಸಾಧ್ಯ ಆಗತ್ತಂದ್ರು. ಈ ಒಂದು ಅವಮಾನವನ್ನ ಒಂದು ಗೆಲ್ಲುವ ರೀತಿಯಲ್ಲಿ ನಾನು ತೋರಿಸ್ಬೇಕನ್ನೋ ನಿಟ್ಟಿನಲ್ಲಿ ನಾ ಏನು ಮಾಡಿದೆ, ಎಲ್ಲರನ್ನ ಸಂಘಟಿತ ಮಾಡಿದೆ. ಕೊನೆಗೆ ಇಡೀ ಅತ್ಯಂತ ದೊಡ್ಡ ಕ್ಷೇತ್ರ ಕನಕಪುರ, ಇಡೀ ಒಂದು ಹಳ್ಳಿಯನ್ನ ಅನೇಕರು ಕಾರು ಎಲ್ಲ ತಗೊಂಡು ಅಲ್ಲೆಲ್ಲ ಚುನಾವಣೆ ಪ್ರಚಾರ ಅಂದ್ರೆ ಹಂಗೆ ಇರುತ್ತೆ, ಅವರು ಫ್ಲೆಕ್ಸ್ ಹಾಕೊಂಡು ಮುಂದೆ ಈ ತರ ಎಲ್ಲ ಫ್ಲೆಕ್ಸ್ ಬ್ಯಾನರ್ ಹಾಕೊಂಡೋದ್ರು. ಸಂಬಳ ಆಗದ ಹಣ ಇಲ್ಲದ ನಾವು ಈ ಕೇವಲ 5 ಬೈಕ್ಗಳೇ ಪೆಟ್ರೋಲ್ ಹಾಕೊಂಡು 10 ಜನ ವಿದ್ಯಾರ್ಥಿಗಳು ನಮ್ಮ ಸ್ನೇಹಿತ ಶಿಕ್ಷಕರನ್ನ ಸೇರಿಸ್ಕೊಂಡು ನಾನು ಹೋದೆ. ಕೊನೆಗೆ ಕೂಡ ಹೆಂಗ ಫಲಿತಾಂಶ ಅಂತಂದ್ರ ಇಡೀ ತಾಲೂಕಿಗೆ ಹೈಯೆಸ್ಟ್ ಆಗೋ ರೀತಿಯಲ್ಲಿ ಯಾರು ನನ್ನನ್ನು ಕಿಂಡಲ್ ಮಾಡಿದ್ರು ಅವರೇ ನನ್ನ ಗುರುತಿಸುವ ಹಾಗೆ ಮಾಡಿದ್ರು. ಇವತ್ತಿಗೂ ಕೂಡ ನಾನು ಕನಕಪುರದ ಒಂದು ನಮ್ಮ ಶಿಕ್ಷಕರನ್ನು ನಾನು ಯಾವತ್ತು ಜೀವನದಲ್ಲಿ ನಾನು ಅವ್ರನ್ನ ಮರೆಯಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಕೂಡ ನಾನು ಇದ್ದಿದ್ರೆ ಇವತ್ತು ಅನೇಕ ಮಾಧ್ಯಮದಲ್ಲಿ ಬಂದ ಹಾಗೆ ನನಗೆ ಅತ್ಯಂತ ಗುರುಗಳಾಗಿದ್ದವರು PGR ಸಿಂಧೆ ಅವರು. ಒಂದು ವೇಳೆ ನಾನು ಇವತ್ತು ಕೂಡ ಕನಕಪುರದಲ್ಲಿ ಇದ್ದಿದ್ರೆ ನಾನು 2 ಬಾರಿ ವಿಧಾನ ಪರಿಷತ್ನ ಸದಸ್ಯನಾಗ್ತಿದ್ದೆ. ಯಾಕೆ ನಾನು ಮತ್ತೆ ಕೊಪ್ಪಳಕ್ಕೆ ಹೋಗ್ಬೇಕಾಯ್ತಂದ್ರೆ ನನ್ನ ತಂದೆ ತೀರೋದ್ರು, ನನ್ನ ತಾಯಿಗೆ ಒಂದು ಬೋನ್ ಕ್ಯಾನ್ಸರ್ ಆಗುತ್ತೆ. ಕೊನೆಗಾಲದಲ್ಲಿ ನನ್ನ ತಾಯಿಗೆ ಆಸರ ಆಗ್ಬೇಕನ್ನೋ ಉದ್ದೇಶಕ್ಕೋಸ್ಕರ ಬಿಟ್ಟು ಹೋದೆ. ಇಲ್ಲಾಂದ್ರೆ ಇಲ್ಲೇ ರಾಜಕೀಯ ಭವಿಷ್ಯವನ್ನ ಕಟ್ಕೊಂಡು 100% ಕಟ್ಕೊಂತಿದ್ದೆ. ಅದಕ್ಕೆ ಗಾಡ್ ಫಾದರ್ ಆಗಿ ನಮ್ಮ PGR ಸಿಂಧೆ, ಏನು ಗೃಹ ಸಚಿವರ PGR ಸಿಂಧೆ, DK ಶಿವಕುಮಾರ್, DK ಸುರೇಶ್ ಅವರು ಅನೇಕ ರೀತಿ ನಂಗೆ ಸಪೋರ್ಟ್ ಕೊಟ್ಟಿದ್ರು ಇಲ್ಲೆಲ್ಲ.
ಎಸ್ ಸರ್, ವೆರಿ ನೈಸ್, ವೆರಿ ನೈಸ್. ಇನ್ನು ಇಷ್ಟೆಲ್ಲ ಸಾಧನೆಗೆ ಯಾವತ್ತೂ ಕೂಡ ಈ ಒಂದು ಅಂಗವೈಕಲ್ಯತೆ ಅಡ್ಡಿ ಆಗ್ಲಿಲ್ವಾ ನಿಮ್ಗೆ, ಹೇಗೆ ಅಂತ? ಮೇಡಮ್, ಅಂಗವೈಕಲ್ಯತೆ ಆಗಿದೆ ಅಂತ ನಾನು ಏನಾದ್ರು ಮನೇಲಿ ಕುತ್ಕೊಂಡಿದ್ರೆ ಇವತ್ತು ಈ ತರ ಸಾಧನೆ ಮಾಡಕ್ ಸಾಧ್ಯ ಆಗ್ತಿದ್ದಿಲ್ಲ. ನಾನು ಒಂದು ಏನ್ ಇಟ್ಕೊಂಡು ಕಾನ್ಸೆಪ್ಟ್, ನನ್ನ ಅಂಗವೈಕಲ್ಯತೆ ಕಡೆ ಹೆಚ್ಚು ಗಮನ ಹರಿಸಲ್ಲ. ನನ್ನ ಉದ್ದೇಶ ನಿಮಗಿಂತ ಹೆಚ್ಚು ಸಾಧನೆ ಮಾಡ್ಬೇಕನ್ನೋದು ಗುರಿ ನಂದು, ಅಷ್ಟೇ ಇರೋದು. ಆ ಅಂಗವೈಕಲ್ಯ ಕಡೆ ಗಮನ ಹರಿಸಲಿಲ್ಲ. ಏನಾದ್ರೂ ಒಂದು ಸಮಾಜದಲ್ಲಿ ನಾನು ಮಾಡಬೇಕು, ನನ್ನ ಚಾಪನ್ನು ಮೂಡಿಸ್ಬೇಕು, ನಿಮಕ್ಕಿಂತ ಹೆಚ್ಚು ನಾನು ಕೆಲಸ ಮಾಡ್ಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ರಿಂದ, ನನಗೆ ಆಸಕ್ತಿ ಇದ್ದಿದ್ರಿಂದ ನಾನು ಯಾವತ್ತೂ ಕೂಡ ನನ್ನ ಅಂಗವೈಕಲ್ಯದ ಬಗ್ಗೆ ಗಮನ ಹರಿಸಲಿಲ್ಲ ನಾನು. ಎಸ್ ಸರ್, ವೆರಿ ನೈಸ್. ಇನ್ನು ನೀವು ಈ ವಿಕಲಚೇತನ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾಗಿದ್ದೀರಾ. ಸೊ ಈ ಸಂಘದ ಬಗ್ಗೆ ಹೇಳಿ ಸರ್, ಜೊತೆಗೆ ನಿಮ್ಗೆ ಹೆಂಗೆ ಇಂಟ್ರೆಸ್ಟ್ ಬಂತು, ಅಂದ್ರೆ ಯಾಕೆ ರಾಜ್ಯಾಧ್ಯಕ್ಷರಾಗಬೇಕು ಅಂತ ಅನಿಸ್ತು ಅಂತ? ಮೇಡಮ್, ನಾನು ಶಿಕ್ಷಕರಾಗಿ ನೇಮಕ ಆದ ಮೇಲೆ ಶಿಕ್ಷಕರ ಸಂಘ ಅಂತ ಇರುತ್ತೆ, ವಿವಿಧ ರೀತಿಯ ಸಂಘ ಇರುತ್ತೆ. ಅವಾಗ ನೌಕರರ ಸಂಘ ಈ ತರ ಇತ್ತು. ಈ ತರ ಸಂಘ ಇದ್ಮೇಲೆ ನಾನು ಶಿಕ್ಷಕರ ಸಂಘಕ್ಕಲ್ಲಿ ಕನಕಪುರದಲ್ಲಿ ಅತಿ ಹೆಚ್ಚು ಪಡೆದ ನಿರ್ದೇಶಕನಾಗಿ ಆಯ್ಕೆ ಆದ್ಮೇಲೆ ಮರಿದೇವ್ರು ಅಂತ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಿರ್ತಾರೆ ಇಲ್ಲಿ ರಾಮನಗರ. ನಾವು ಕನಕಪುರದಿಂದ ಈಗ ಶಿಕ್ಷಕರ ಮತ್ತು ನೌಕರರ ವಿವಿಧ ಬೇಡಿಕೆ ಈಡೇರಿಸ್ಕೋಬೇಕಾದ್ರೆ ಒಂದು ಸಮಾವೇಶ ಮಾಡೋದ್ರ ಮೂಲಕ ಜನಪ್ರತಿನಿಧಿಗಳನ್ನ, ಮುಖ್ಯಮಂತ್ರಿ ಆಗಿರುವಂತ ಮುಖ್ಯಮಂತ್ರಿಗಳನ್ನ ಕರೆಸೋದ್ರ ಮೂಲಕ ಶಕ್ತಿ ಪ್ರದರ್ಶನ ಮಾಡಿ ನಾವು ಹಿಂಗಿದೀವಿ, ನಮ್ಮ ಸೌಲಭ್ಯಗಳನ್ನು ಕೊಡಿ ಅಂತೇಳಿ ಮನವರಿಕೆ ಮಾಡುವಂತ ಸಮಾವೇಶಗಳು ನಡೀತಾ ಇದ್ವು. ಅವಾಗ ಏನಾಗತ್ತಾ, ಇಲ್ಲಿ ಕೂಡಲ ಸಂಘದಲ್ಲಿ ಒಬ್ರು ಸರ್ಕಾರಿ ನೌಕರ ಸಮ್ಮೇಳನ ಇರುತ್ತೆ. ಅವಾಗ ಭೈರಪ್ಪನವರು ಅಧ್ಯಕ್ಷರಿರ್ತಾರೆ. ನಾವು ಕೂಡ 2 ಬಸ್ಗಳನ್ನ ಕನಕಪುರದಿಂದ ಮತ್ತು ರಾಮನಗರದಿಂದ ತಗೊಂಡೋಗಿದ್ವಿ ಮರಿದೇವರ ನೇತೃತ್ವದಲ್ಲಿ. ಅವಾಗ ನಾನು ಸಹಜ ಒಬ್ಬ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ನಮ್ಗೆ ಹೆಮ್ಮೆ, ನಮ್ಮ ಸಂಘದ ರಾಜ್ಯಾಧ್ಯಕ್ಷ ನಮ್ಗೆ ಹೆಮ್ಮೆ. ಆಗಿದ್ದಂತ ಭೈರಪ್ಪನವರು ಏನೋ ಅವ್ರನ್ನ ನಾನು ಮಾತಾಡ್ಸಕ್ ಹೋಗ್ತೀನಿ, ಅವ್ರಿಂದ ಹೋಗ್ತೀನಿ. ನಾವು ನೌಕರರು ನಮ್ಮ ಸಂಘದ ಅಧ್ಯಕ್ಷ ಅಂತ ನಮ್ ಹೆಮ್ಮೆನ ಒಂದು ಉದ್ದೇಶಕ್ಕೋಸ್ಕರ, ಆದ್ರೆ ಅವರು ನನ್ನನ್ನ ಅವಹೇಳನ ಮಾಡ್ತಾರೆ. ನಿಂದೇನ್ ಕೆಲಸ, ನೀವು ಓದ್ ಕಲ್ಕೋ ಫಸ್ಟ್ ಅಂತ. ನನಗೆ ಅವಮಾನ, ನಾನು ಮೊದಲೇ ಪುನರುಚ್ಚರಿಸಿದಾಗ ನನಗೆ ಯಾರು ಅವಮಾನ ಮಾಡ್ತಾರೆ ಅವ್ರಿಗೆ ಪ್ರತಿಕಾರ ತೀರಿಸ್ಕೊಳ್ತಾರೆ. ಯಾವತ್ತೂ ಚಾಲೆಂಜ್ ತಗೊಂತೀನಿ. ಅವತ್ತೇ ಅನ್ಕೊಂಡೆ, ಒಬ್ಬ ರಾಜ್ಯಾಧ್ಯಕ್ಷ ಈ ತರ ಮಾತಾಡಿದ್ರೆ ನಾನು ಕೂಡ ಒಂದು ಸಂಘಟನೆಯನ್ನ ನೇತೃತ್ವ ವಹಿಸ್ಕೋಬೇಕು, ಇಡೀ ರಾಜ್ಯವನ್ನ ಸಂಘಟನೆ ಮಾಡ್ಬೇಕನ್ನೋ ನಿಟ್ಟಿನಲ್ಲಿ ಮೊದಲು ಏನ್ ಮಾಡಿದ್ವಿ, ಈ ತರ ವಾಟ್ಸ್ಆಪ್ ಗ್ರೂಪ್ಗಳು ಇರಲಿಲ್ಲ ಅವಾಗೆಲ್ಲ. ಅವಾಗ ಏನಂದ್ರೆ, ಮೊದಲು ಒಂದು ಪತ್ರ ಬರಿತಾ ಇದ್ದೆ. ಈ ಮೂಲಕ ವಿಕಲಚೇತನರು ವಿನಂತಿ ಮಾಡ್ಕೊಳ್ಳೋದೇನಂದ್ರೆ, ಈ ತರ ಸಂಘಟನೆ ಇದೆ, ನಿಮ್ಮ ದೂರವಾಣಿ ಸಂಖ್ಯೆನ ಅವ್ರದೆಲ್ಲ ಮಾಹಿತಿ ಹಕ್ಕಲ್ಲಿ ತಗೊಂಡು ಆ ಮಾಹಿತಿ ಹಕ್ಕುಗಳ ಮೂಲಕ ಏನ್ ಮಾಡ್ತಾ ಇದ್ದೆ, ಅವ್ರಿಗೆಲ್ಲ ಪತ್ರ ಬರಿತಾ ಇದ್ದೆ. ಕೊನೆಗೆ ಒಂದು ಸೀಲ್ ಆಗ್ತಾ ಇದೆ. ಈ ಪತ್ರ ಮುಟ್ಟಿದ ಕೂಡಲೇ ದಯವಿಟ್ಟು ನಿಮ್ಮ ಒಂದು ಕರೆ ಮಾಡೋದ್ ಮೂಲಕ ನಿಮ್ಮ ನಂಬರ್ ತಿಳಿಸಿ ಅಂತ. ಆ ನಂಬರ್ಗಳೆಲ್ಲ ಒಂದು ಕಂಪ್ಯೂಟರ್ ಫೀಡ್ ಮಾಡಿ, ನಂತರ ಎಲ್ಲ ಸಂಗ್ರಹ ಆದ್ಮೇಲೆ ಒಂದು ಭಾನುವಾರ, ಅವಾಗ ಪ್ರತಿ ಭಾನುವಾರ ರಾಜ್ಯದ ಪ್ರತಿಯೊಂದು ಜಿಲ್ಲೆ, ಪ್ರತಿಯೊಂದು ತಾಲೂಕಿಗೆ ಓಡಾಡಿ ಆ ಸಂಘಟನೆಯನ್ನ ಕಟ್ಟೋದ್ರ ಮೂಲಕ, ಅದು ನೋಡಿ ಇವತ್ತು ನನ್ನ ಸ್ಯಾಲ್ರಿ 70,000 ಇದೆ ಈ ಪ್ರಸ್ತುತ ದಿನದಲ್ಲಿ. ಈ 70,000ದಾಗ ಬರೀ 4,000 ಮಾತ್ರ ಮನೆ ಕೊಡ್ತೀನಿ ನೋಡಿ. ಇವತ್ತು ತಮ್ಗೆ ಗೊತ್ತಿರ್ಬೋದು, ಎ ಮತ್ತು ಬಿ, ಸಿ ಮತ್ತು ಡಿಗೆ ಇವತ್ತು ಸುಪ್ರೀಂ ಕೋರ್ಟ್ ನಾವು ನೆನೆಸ್ಕೋಬೇಕಾಗಿದ್ದು ಸಿದ್ದರಾಜು ಅಂತ, ನಮ್ಮ ಏನು ವಿಕಲಚೇತನರ ಒಂದು ನಿರ್ದೇಶಕರಾಗಿದ್ರು ಸಿದ್ದರಾಜು ಅಂತ, ಅವ್ರು ನಾವು ನೆನೆಸ್ಕೊಂತ ಬಡ್ತಿ ವಿಚಾರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಬರ್ತಾರೆ. ಸುಪ್ರೀಂ ಕೋರ್ಟ್ 2014ರಲ್ಲಿ ವಿಕಲಚೇತನರಿಗೆ ಅವರ ಸೇವಾ ಜ್ಯೇಷ್ಠತೆ ಅನುಸರಿಸಿ ನಮ್ಮ ಸೀನಿಯರಿಟಿಯನ್ನು ಪರಿಗಣಿಸಿ 4% ಬಡ್ತಿಯಲ್ಲಿ ಮೀಸಲಾತಿ ಕೊಡಿ ಅಂತಂದ ಸುಪ್ರೀಂ ಕೋರ್ಟ್ ಆದೇಶ ದೇಶದ ಎಲ್ಲಾ ರಾಜ್ಯದ ಒಂದು ಚೀಫ್ ಸೆಕ್ರೆಟರಿಗೆ ಆದೇಶ ಮಾಡುತ್ತೆ. ಆದ್ರೂ ಕೂಡ ಯಾವ ಸರ್ಕಾರ ಬಗ್ಗಲ್ಲ. ಕೊನೆಗೆ ಅವರ ಒಂದು ಆದೇಶ ಇಟ್ಕೊಂಡು ನಾನು ಕೂಡ ಹೈಕೋರ್ಟ್ ಅಲ್ಲಿ ಕೂಡ ಕೇಸ್ ಮಾಡ್ತೀನಿ. ಹಿಂದೆ ಇದ್ದಂತ ಬೊಮ್ಮಾಯಿಯವರ ಸರ್ಕಾರದಲ್ಲಿ ತರಾತುರಿಯಲ್ಲಿ ಹೈಕೋರ್ಟ್ ಇಂದ ಚೀಮಾರಿ ಆಗ್ತಾನೆ ಅನ್ನೋ ಉದ್ದೇಶಕ್ಕೋಸ್ಕರ ತರಾತುರಿಯಲ್ಲಿ ಎಲ್ಲಾ ಹುದ್ದೆಗಳಿಗೆ ನೇಮಕ ಒಂದು ಆದೇಶ ಮಾಡದೆ ಸಿ ಮತ್ತು ಡಿ ಅಂದ್ರೆ ಕೆಳಹಂತದ ಅಧಿಕಾರಿಗಳಿಗೆ ಮಾತ್ರ ಇವರು ಏನು ಆದೇಶ ಮಾಡ್ತಾರೆ. ಇದರಿಂದ ಏನಾಗುತ್ತಾ, ನಮ್ಮಲ್ಲೇ ಅಂದ್ರೆ ವಿಕಲಚೇತನರಲ್ಲೇ ತಾರತಮ್ಯ ಉಂಟು ಮಾಡುವಂತ ಸರ್ಕಾರ. ಹಾಗೆ ನಾವು ಅದನ್ನ ಸರ್ಕಾರ ಮಾಡಿತ್ತು, ಕೊನೆಗೂ ಬಗ್ಲಿಲ್ಲ. ಪುನಃ ಮತ್ತೇನ್ ಮಾಡಿದ್ವಿ ಅಂದ್ರೆ, ಇದನ್ನ ಎ ಮತ್ತು ಬಿ ಹಂತದ ಅಧಿಕಾರಿಗಳಿಗೆ ಇದನ್ನ ಕೊಡಿಸೇಬೇಕು ಸೌಲಭ್ಯ ಉದ್ದೇಶಕ್ಕೋಸ್ಕರ ಎ ಮತ್ತು ಬಿ ಕೂಡ ಒಂದು ಕೋರ್ಟ್ ನಲ್ಲಿ ದಾವಿ ಹೊಡೋದ್ರ ಮೂಲಕ ಇವತ್ತೆಲ್ಲ ವಿಕಲಚೇತನರಿಗೆ ಬಡ್ತಿ ಕೊಡುವಂತ ಕೆಲಸ ಮಾಡ್ತೀವಿ. 2018ರಲ್ಲೇ ಒಂದು ಬೆಂಗಳೂರು ನಗರದಲ್ಲಿ ರಾಜ್ಯ ಮಟ್ಟದ ಸಮ್ಮೇಳನ ಮಾಡ್ತೀನಿ. ಸಮ್ಮೇಳನ ಮಾಡೋ ಉದ್ದೇಶ ವಿಕಲಚೇತನರ ಏನ್ ಸಮಸ್ಯೆ ಇದೆ, ನಮ್ಮ ಬೇಡಿಕೆ ಏನು, ನಮ್ಮ ಕುಂದುಕೊರತೆ ಏನು, ಸರ್ಕಾರದ ಮಟ್ಟದಲ್ಲಿ ಹೋಗ್ಲಿ ಅಂತ ಆಗಿದ್ದಂತ ಈಗಿರುವಂತ ಮುಖ್ಯಮಂತ್ರಿ ಅವಾಗೇ ಇದ್ರು. ಸಿದ್ದರಾಮಯ್ಯ ಅವ್ರು ಭೇಟಿ ಮಾಡ್ತೀವಿ, ಅವರು ಬರಕ್ ಕೂಡ ಒಪ್ಕೊಂತಾರೆ. ಆದ್ರೆ ಅಂದೇ ಇದ್ದಂತ ಉಪರಾಷ್ಟ್ರಪತಿ ಆದಂತ ವೆಂಕಯ್ಯ ನಾಯ್ಡು ಅವರು ಅನಿರ್ದಿಷ್ಟ ಭೇಟಿ ಕೊಡೋದ್ರಿಂದ ಅವರು ಕೂಡ ಬರಕ್ಕಾಗಲ್ಲ. ನನಗೆ ಎಷ್ಟು ಟೆನ್ಷನ್ ಆಗುತ್ತೆ ಅಂದ್ರೆ, ನಮ್ಮ ಕಾರ್ಯಕ್ರಮ ಶಿಕ್ಷಕರ ಸದನದಲ್ಲಿ 11 ಗಂಟೆಗೆ ಪ್ರಾರಂಭ ಆಗ್ಬೇಕಾಗುತ್ತೆ. ರಾಜ್ಯದ ವಿವಿಧ ಮೂಲೆಗಳಿಂದ ಸುಮಾರು 10,000 ಜನ ವಿಕಲಚೇತನರು ಬಂದಿದ್ರು. ಈಗಿರುವಂತ ಏನು ಗ್ಯಾರಂಟಿ ಅಧ್ಯಕ್ಷರಾದಂತ HM ರೇವಣ್ಣ ಅವರು, ಆಮೇಲೆ RB ತಿಮ್ಮಾಪುರ್, ಈ ತರ ಅನೇಕರು ಕೂಡ ಹಾಕೊಂಡಿದ್ವಿ. ಕೊನೆಗೆ ನನಗೆ ಎಷ್ಟು ಟೆನ್ಷನ್ ಅಂದ್ರೆ 2 ಗಂಟೆ ಆದ್ರೂ ಕೂಡ ಯಾರು ಕೂಡ ಬರಲಾಗಿದ್ದಾರೆ. ಕೊನೆಗೆ ಮುಖ್ಯಮಂತ್ರಿಗಳನ್ನ ರಾಮಲಿಂಗಾರೆಡ್ಡಿ ಅವ್ರನ್ನೆಲ್ಲ ಸಂಪರ್ಕ ಮಾಡಿದ್ವಿ. ಬೇರೆ ಬೇರೆ ಕಡೆ ಇದ್ದಾಗಿದ್ರೆ ಆ ರಾಷ್ಟ್ರಪತಿ ಅವ್ರು ಬಂದಿದ್ರೆ ಮುಖ್ಯಮಂತ್ರಿ ಬರಲಿಲ್ಲ.
ಕೊನೆಗೆ 2 ಗಂಟೆ 30 ನಿಮಿಷಕ್ಕೆ ಆಗಿದ್ದಂಥ ಏನು ಈಗ ಅಬಕಾರಿ ಸಚಿವರಾದಂಥ RB ತಿಮ್ಮಾಪುರ ಅವರು ಸ್ವತಃ ಬಂದು ಉದ್ಘಾಟನೆ ಮಾಡ್ತಾರೆ. ನನಗೆ ಎಷ್ಟು ಇದಾಗಿತ್ತಂದ್ರೆ ಅಷ್ಟು ಆ ಒಂದು ಸಮ್ಮೇಳನ ಮಾಡ್ಬೇಕಾದ್ರೆ ಪಟ್ಟಂತ ಪರಿಶ್ರಮ ಇವು ಕೂಡ ಮರೆಯಕ್ಕಾಗಲ್ಲ. ಯಾಕಂದ್ರೆ ನಾನಿರೋದು ಸೇವೆ ಮಾಡ್ತಿರುವಂತ ಊರು ಕೊಪ್ಪಳದಿಂದ ಇಲ್ಲಿ ಬಂದು ಇಲ್ಲಿ ಸಂಘಟನೆ ಮಾಡೋದಿಲ್ಲ, ಅದು ಬಹಳ ಇದು. ಆ ನಂತರದಲ್ಲಿ ಇದ ಬೆಳವಣಿಗೆ ಬೆಳವಣಿಗೆ ಹೋಗ್ತಾ ಹೋಗ್ತಾ ಇವತ್ತು ತಮ್ಗೆ ಗೊತ್ತಿರ್ಬೋದು, ವೇತನದಲ್ಲಿ ಏನು ವೇತನ ಆಯೋಗ ಬರುತ್ತೆ, ಆ 5 ವರ್ಷಕ್ಕೊಮ್ಮೆ ಸರ್ಕಾರಿ ನೌಕರಿಗೆ ನಮ್ಮ ವೇತನ ಹೆಚ್ಚಳ ಮಾಡೋಕೆ ಅಥವಾ ಒಂದು ಸಮಿತಿ ರಚನೆ ಮಾಡ್ತಾರೆ. 5, 6, 7ನೇ ವೇತನ ಈಗ ಆಗಿದೆ. ಈ ವೇತನ ಆಯೋಗ ಪ್ರತಿ ವೇತನ ಆಯೋಗದಲ್ಲಿ ವಿಕಲಚೇತನ ಸಮರ್ಪಕವಾದಂಥ ಬೇಡಿಕೆಯನ್ನ ನಮ್ಮ ಸಂಘದಿಂದ ನಾವು ಮಂಡನೆ ಮಾಡಿದ್ವಿ. ತಮ್ಗೆ ಗೊತ್ತಿದ್ದ ಹಾಗೆ ಮೂಲ ವೇತನ ಅಂದ್ರೆ ನಿಮ್ ಬೇಸಿಕ್, ಉದಾಹರಣೆ ನಿಮ್ 30,000 ಬೇಸಿಕ್ ಇದೆ, ನಂದು 30,000 ಅಂದ್ರೆ ನಿಮಗೆ 30,000 ಬೇಸಿಕ್ ತಕ್ಕಂಗೆ ನಿಮ್ಗೆ 6% ಸಿಗಲ್ಲ, ನನಗೆ ಸಿಗುತ್ತೆ. ಅದಕ್ಕೆ ಸಂಚಾರಿ ಭತ್ಯೆ ಅಂತ ಕರಿತೀವಿ. ಈ ಸಂಚಾರಿ ಭತ್ಯೆ ಇರ್ಬೋದು, ನಮಗೆ ಅದ್ರ ಜೊತೆಗೆ ನಮಗೆ PT ಪ್ರೊಫೆಷನಲ್ ಟ್ಯಾಕ್ಸ್ ಅಂತ ಅದು ಕೂಡ ಕನ್ಸೆಷನ್ ಇದು ಈ ಒಂದು ವೇತನ ಆಗಿದಾಗ. ಅದ್ರ ಜೊತೆಗೆ ಒಂದು ಸಾರಿ ವಾಹನ ಖರೀದಿ ಮಾಡಿದ್ರೆ 40% ಅಂದ್ರೆ 1,40,000 ಬಡ್ಡಿ ರಹಿತ ಹಣ ಹಿಂಬರ್ಸಕ್ಕೆ ಆದೇಶ. ಇದು ವೇತನ ಆಯೋಗದಾಯ್ತು. ಇದ್ರ ಜೊತೆಗೆ ಇವತ್ತು ಅನೇಕ ಸೌಲಭ್ಯಗಳನ್ನು ಕೊಡಿಸುವಂತ ಕೆಲಸವನ್ನ ನಮ್ಮ ಸಂಘಟನೆ ಮಾಡ್ತಿದೆ. ಇವತ್ತು ಇಷ್ಟು ದಿನ ಎಲ್ಲ ನಾನು ರಾಜ್ಯದ ವಿವಿಧ ಮೂಲೆಯಲ್ಲಿ ಪ್ರತಿ ಭಾನುವಾರ ನನ್ನ ಶಿಕ್ಷಕ ವೃತ್ತಿಯನ್ನು ಮುಗಿಸ್ಕೊಂಡು ಶನಿವಾರ ಅನೇಕ ನಮ್ಮ ಸ್ನೇಹಿತರಂತಿದ್ರು, ಇವತ್ತಿಲ್ಲಿ ಇರ್ತೀನಿ, ನಾಳೆ ಬೇರೆ ಕಡೆ ಇರ್ತಾರೆ. ಅದನ್ನ ನಾನು ಪ್ರತಿ ಶನಿವಾರ ನನ್ನ ಕರ್ತವ್ಯನ ಮುಗಿಸ್ಕೊಂಡು ನಾ ಏನು ಮಾಡ್ತಾ ಇದ್ದೆ, ಬೇರೆ ಜಿಲ್ಲೆಗೆ ಹೋಗಿ ಸಂಘಟನೆ ಮಾಡಿ ಪುನಃ ಭಾನುವಾರ ನೈಟ್ ಬಿಟ್ಟು ಸೋಮವಾರ ಬಂದು ನನ್ನ ಶಿಕ್ಷಕ ವೃತ್ತಿಯನ್ನು ಮಾಡಬೇಕಾಗುತ್ತೆ. ಯಾಕಂದ್ರೆ ನಾ ರಾಜ್ಯಾಧ್ಯಕ್ಷನಾಗಿರೋದು ಶಿಕ್ಷಕನಾಗಿ ವೃತ್ತಿಗೆ ಸೇರಿ ಶಿಕ್ಷಕ ವೃತ್ತಿಯನ್ನ ಸರಿಯಾದ ರೀತಿಯಲ್ಲಿ ಮಾಡಿದ್ಮೇಲೆ ರಾಜ್ಯಾಧ್ಯಕ್ಷ ಆಗಕ್ಕೆ ಸಾಧ್ಯ ಆಗುತ್ತಾ. ಇದರ ನಡುವೆ ಅನೇಕ ಸೌಲಭ್ಯಗಳನ್ನು ವಿಕಲಚೇತರಿಗೆ ಕೊಡಿಸುವಂತ ನಾನು ಕೆಲಸ ಮಾಡ್ತೇನೆ. ಸರ್, ಇನ್ನು ಈ ಹಿಂದೆ ಕೂಡ ಅಂದರೆ NPS ನೌಕರರ ಸಂಘದ ಅಧ್ಯಕ್ಷರಾಗಿದ್ದಂತಹ ಸಮಯದಲ್ಲಿ ಅಂದರೆ ಸುಮಾರು ಒಂದು 7 ವರ್ಷಗಳ ಹಿಂದೆ ನೀವು ಕೊಪ್ಪಳದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ 3 ದಿನಗಳ ಕಾಲ ಒಂದು ಕಠಿಣ ಉಪವಾಸ ಸತ್ಯಾಗ್ರಹ ಮಾಡ್ತೀರಾ. ಈ ಒಂದು ಸಂದರ್ಭದಲ್ಲಿ ಅಂದರೆ 3ನೇ ದಿನ ನಿಮ್ಮ ಪುಟ್ಟ ಕಂದಮ್ಮ ಬಂದು ನಿಮ್ಗೊಂದು ಮುತ್ತು ಕೊಟ್ಟು ಸಾಕು ಬಿಡು ಅಪ್ಪ ಈ ಉಪವಾಸ ನಿಲ್ಲಿಸು ಅಂತ ಹೇಳಿದ್ರೂ ಕೂಡ ನೀವು ಏನೋ ಒಂದು ಅಂದರೆ ಅಡಚಣೆ ಮಾಡದೆ ಆ ಒಂದು ಉಪವಾಸ ಸತ್ಯಾಗ್ರಹನ ಕಂಪ್ಲೀಟ್ ಮಾಡ್ತೀರಾ. ಸೊ ಇದು ಹೇಗೆ ಸಾಧ್ಯ ಆಯಿತು ಸರ್? ಅಂದರೆ ಪೇಪರಲ್ಲೂ ಕೂಡ ಬಂದಿತ್ತು, ಮಗನ ಕೂಗಿಗೂ ಜಗ್ಗದ ಬೀರಪ್ಪ ಅಂತ. ಸೊ ಅಂದ್ರೆ ಉಪವಾಸ ಮಾಡ್ಬೇಕಾದ್ರೆ ಭಯ ಆಗ್ಲಿಲ್ವಾ? ಆರೋಗ್ಯದಲ್ಲಿ ಏನು ಸಮಸ್ಯೆ ಕಾಣಿಸ್ಲಿಲ್ವಾ? ಇದ್ರ ಬಗ್ಗೆ ಮೇಡಮ್, ಹೋರಾಟ ಅನ್ನೋದು ಹೆಂಗಿರುತ್ತಂದ್ರ ಒಂದು ಬದ್ಧತೆ ಮೇಲೆ, ಇಡೀ ಒಂದು ಹುದ್ದೆ ಇಟ್ಕೊಂಡ್ಮೇಲೆ ಆ ಹುದ್ದೆಗೆ ತಕ್ಕ ಹಾಗೆ ನ್ಯಾಯ ಕೊಡಿಸಿಲ್ಲ ಅಂದ್ರೆ ಆ ಹುದ್ದೆ ಇದ್ದು ಕೂಡ ವೇಸ್ಟ್. ನಾನು ಕರ್ನಾಟಕ ರಾಜ್ಯ ನೂತನ ಪಿಂಚಣಿ ಕೊಡುವ ನೌಕರ ಸಂಘದ ರಾಜ್ಯಾಧ್ಯಕ್ಷನಾಗಿದ್ದೆ ಕಳೆದ 7 ವರ್ಷದಿಂದ. ಅದಕ್ಕೆ ಉಪವಾಸ ಕೂಡ ಕಾರಣ ಏನಾಗಿತ್ತು, ಏನು ಏಪ್ರಿಲ್ 1, 2006 ನಂತರ ನೇಮಕಗೊಂಡ ರಾಜ್ಯ ಸರ್ಕಾರಿ ನೌಕರಿಗೆ ಅತ್ಯಂತ ಮರಣ ಶಾಸನವಾಗಿರುವಂತ NPS ಯೋಜನೆ, ನ್ಯೂ ಪೆನ್ಷನ್ ಸ್ಕೀಮ್ ಅಂತ ಕರಿತೀವಿ, ಇದೊಂದು ನೋ ಪೆನ್ಷನ್ ಸ್ಕೀಮ್ ಆಗಿತ್ತು. ಈ ನೋ ಪೆನ್ಷನ್ ಸ್ಕೀಮ್ ಅನ್ನ ವಿರೋಧಿಸಿ ನಮಗೇನು ಹಿಂದೆ ಇದ್ದಂತ 1/4/2006 ಹಿಂದೆ ಇದ್ದಂತ ಹಳೆ ಪಿಂಚಣಿ ಯೋಜನೆಯನ್ನು ಜಾರಿ ತರಬೇಕಂತ ಉದ್ದೇಶಕ್ಕೋಸ್ಕರ ಸರ್ಕಾರದ ಮಟ್ಟದಲ್ಲಿ ಗಮನ ಸೆಳೆಬೇಕು, ಸರ್ಕಾರಕ್ಕೆ ಈ ಒಂದು ಬಿಸಿ ತಟ್ಟಬೇಕನ್ನೋ ಉದ್ದೇಶಕ್ಕೋಸ್ಕರ ನಾನು ಮಾಡ್ತೀನಿ 7 ವರ್ಷದಿಂದ ಕೊಪ್ಪಳದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಏಕಾಂಗಿಯಾಗಿ ಹೋರಾಟ ಸ್ಟಾರ್ಟ್ ಮಾಡ್ತೀನಿ. ನನಗೆ ಇಡೀ ರಾಜ್ಯದ ಅನೇಕ ಆಲ್ರೆಡಿ ಆ ಒಂದು ಉಪವಾಸ ಕೂರೋಕ್ಕಿಂತ ಮುಂಚೆ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾ ಘಟಕ ತಾಲೂಕು ಘಟಕಗಳನ್ನ ರಚನೆ ಮಾಡೋದ್ರ ಮೂಲಕ ಈ ವಿಚಾರವನ್ನು ಅವ್ರ ಗಮನಕ್ಕೆ ತಂದಿದ್ದೆ. ಅದೇನಾಗಿತ್ತು, ಮೊದಲನೇ ದಿನ ನನ್ನ ಪಟ್ಟ ಏನಾಗಿತ್ತು, ಸ್ವತಃ ಈಗ ನೋಡಿ ಬೆಂಗಳೂರಲ್ಲಿ ಆದ್ರೆ ಮುಖ್ಯಮಂತ್ರಿಗಳು ಬೇಗನಲ್ಲಿ ಆಗ್ತಾರ, ಕೊಪ್ಪಳದಲ್ಲೇ ಕೂತ್ಕೊಂಡು ನಾನು ಕರ್ತವ್ಯ ಸ್ಥಳದಲ್ಲೇ ಕೂತ್ಕೊಂಡು ಮುಖ್ಯಮಂತ್ರಿ, ನಂದು ಒಂದೇ ಉದ್ದೇಶ ಆಗಿತ್ತು, ಮುಖ್ಯಮಂತ್ರಿ ಕ್ಯಾನ್ಸಲ್ ಮಾಡ್ತೀನಿ ಅಂತಿಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರು ಆಶ್ವಾಸನೆ ಕೊಡಲಿ ಅಂತ ಒಂದು ನಿಟ್ಟಿನಲ್ಲಿ ಮಾಡ್ತಾ ಇದ್ದೆ. 1ನೇ ದಿನ ಮಾಡಿದೆ, 2ನೇ ದಿನ ಅಂತ ಒಂದು ಪ್ರಸಂಗ ಆಗುತ್ತಾ. ನಾನು ಒಬ್ಬ ಶಿಕ್ಷಕನಿಗೆ ತಾಲೂಕು ಅಧಿಕಾರಿ ಇದ್ರು, ಆ BO ಅಕ್ಕ ನನ್ನನ್ನ ಪ್ರೀತಿಯಿಂದ ತಮ್ಮ ಅಂತ ಕರಿತೀವಿ, ಶೋಭಾ ಭಾಗ್ಯವಡಿ ಅಂತ. ಎಷ್ಟು ತಮಾಷೆ ಆಗುತ್ತಂದ್ರೆ ಆ ಹೋರಾಟದ ಸಮಯದಲ್ಲಿ ಶೋಭಾ ಭಾಗ್ಯವಡಿ ಮಾಡ್ತಾರ, ತಮ್ಮ ಇಲ್ಲಿ ಈ ಕಡೆ ಹಿಂದ್ ಬಾ ಅಂದ್ರೆ ಹೋರಾಟದ ಪರದೆಯಲ್ಲಿ ಹಿಂದ್ಗಡೆ ಬಾ, ಬಹಳ ಸುಸ್ತಾಗಿದೆ, ಬಿಸ್ಕೆಟ್ ತಂದಿನಿ ತಿನ್ನು ಅಂದ್ರು. ನೋಡಿ, ಒಂದು ಬಿಸ್ಕೆಟ್ ತಿಂದ್ರೆ ನನಗಾಗಲೇ ಒಂದು ಆಂಬುಲೆನ್ಸ್ ಇರುತ್ತೆ, ಅಲ್ಲಿ ಸಂಬಂಧಪಟ್ಟ ಡಾಕ್ಟರ್ ಇರ್ತಾರೆ, ಪೊಲೀಸ್ ಇರ್ತಾರೆ, ಇಂಟೆಲಿಜೆನ್ಸಿ ಪೊಲೀಸ್ ಇರ್ತಾರೆ. ಈ ಇಂಟೆಲಿಜೆನ್ಸಿ ಪೊಲೀಸ್ ಸಂಬಂಧಪಟ್ಟ ಎಲ್ಲಾ ವಿಚಾರ ಕ್ಷಣವನ್ನ ಮುಖ್ಯಮಂತ್ರಿ ಕಚೇರಿ ತಪ್ಪಿಸ್ತಾ ಇರ್ತಾರೆ. ನಾನು ಒಂದ್ ವೇಳೆ ಅವ್ರು ಕೊಟ್ಟ ಬಿಸ್ಕೆಟ್ ತಿಂದ್ರೆ ಅಸಲಿ ಹೋರಾಟ ಆಗ್ತಿದ್ದೆ, ನಕಲಿ ಹೋರಾಟಗಾರ ಆಗ್ತಿದ್ದೆ. ಒಂದು ಹನಿ ನೀರು ಕೂಡ ಕೊಡ್ಲಿಲ್ಲ. ಕಳೆದ 3 ದಿವಸ ಇದರ ತರ ಮಾಡಿದೆ. ಕೊನೆಗೆ 3ನೇ ದಿನ ನಮ್ಮ ಸ್ನೇಹಿತರು ಅನೇಕರು, ಇವತ್ತು ನಮ್ಮ ಅಣ್ಣ ಒಬ್ರು MLA ಇದ್ದಾರೆ, ಇನ್ನೊಬ್ಬ ಅಣ್ಣ ಈಗ ತಾನೇ ಅವರು MP ಆಗಿದ್ದಾರೆ, ಹಿಂದೆ ಅವರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ರು. ಅವರು ಕೂಡ ನಮ್ಮ ಮಾವನವರೊಬ್ಬರು ಸರ್ಕಾರಿ ನೌಕರ ಸಂಘ ಅಧ್ಯಕ್ಷರಿದ್ದಾರೆ, ಈಗ 3ನೇ ಬಾರಿ ಆದ್ರು, ನಾಗರಾಜ್ ಜುಮ್ಮಡ್ ಅವರು. ಅವರೆಲ್ಲ ಪ್ರಯತ್ನ ಮಾಡಿದ್ರು. ಇದೇ ತರ ಬಿಟ್ರೆ 3ನೇ ದಿನದಲ್ಲಿ ನನಗೆ ಬಹಳ ಆರೋಗ್ಯದಲ್ಲಿ ಸ್ಟೋನ್ ಆದಂತ ಸಮಸ್ಯೆ ಕೂಡ ಆಯ್ತು. ಆರೋಗ್ಯದಲ್ಲಿ ಏರುಪೇರು ಆಗುತ್ತಂತ ಡಾಕ್ಟರ್ ಕೂಡ ಹೇಳಿದ್ರು.
ಕೊನೆಗೆ ನಂದು ಹೋರಾಟ, ನಾನು ಸತ್ರು ಪರವಾಗಿಲ್ಲ, ನನ್ನ ನಂಬಿರುವಂಥ NPS ನೌಕರರಿಗೆ ಈ ಒಂದು ನ್ಯಾಯ ಕೊಡಿಸ್ಬೇಕು, NPS ವಿಚಾರವಾಗಿ ಮುಖ್ಯಮಂತ್ರಿಗಳು ಮಾತಾಡಬೇಕು ಅಂತ ಒಂದು ಪಟ್ಟಿಡಿದೆ. ಕೊನೆಗೆ ಮೂರನೇ ನನ್ನ ಮಗನ ಈ ಒಂದು ಉದ್ದೇಶಕ್ಕೆ ಅವರು ಒಂದು ಸ್ಟ್ರಾಟಜಿ ಮಾಡ್ತಾರೆ. ಮಗನನ್ನು ಕರ್ಕೊಂಬಂದ್ರ ಆ ಮಗನ ಕೂಯಿಗಾದ್ರೆ ಏನ ಜಗ್ತಾನಂದ್ರು. ಅಂದ್ರೆ ಅವರೇ ಇದು ಪ್ಲಾನ್ ಇದು. ಇದೆಲ್ಲ ನನ್ನ ಆಪ್ತ ಬಳಗ ಏನೀಗ ಹೇಳಿದ್ನಲ್ಲ, ಅವ್ರು ಇರ್ಬೋದು ಎಲ್ಲರೂ, ಅವರೆಲ್ಲ ಸೇರ್ಕೊಂಡು ಕೂಡ ಒಂದು ಪ್ಲಾನ್ ಮಾಡಿದ್ರು. ಮಗನ್ ಕರ್ಕೊಂಬಂದು ಮಗನ ಮುತ್ತಿಟ್ರೆ ವಿನಯರ್ ಬಿಡ್ತಾನ ಅಂತ. ಆದ್ರೆ ಕೊನೆಗೆ ಒಂದು ನಂದೇನಂದ್ರೆ, ನಾನು ಇಲ್ಲೇ ಮರಣ ಹೊಂದಿರ ಪರವಾಗಿಲ್ಲ, ನನ್ನ ಪ್ರಾಣ ಬಿಟ್ಟೇನು ಪಿಂಚಣ್ ಬಿಡೇನಂತ. ನಾನು ಪ್ರಾಣ ಹೋದ್ರ ಪರವಾಗಿಲ್ಲ, ಪೆನ್ಷನ್ ಬರಲೇಬೇಕು, ನಾನೊಬ್ಬ ಮರಣ ಹೊಂದಿರ ಪರವಾಗಿಲ್ಲ, ಇಡೀ 2,50,000 ಜನ ನಮ್ಮ NPS ನೌಕರಿಗೆ ನ್ಯಾಯ ಸಿಗ್ಬೇಕು ಅನ್ನೋ ಒಟ್ಟಿನಲ್ಲಿ ಅವತ್ತು ಮಾಡಿ ನನ್ನ ಮಗ ಬಂದು ಉಪ್ಪ ಕೊಟ್ಟ. ಆದ್ರೂ ಕೂಡ ನನ್ನ ಪತ್ನಿ ಮಗ ಬಂದ್ರು ಕೂಡ ಯಾರಿಗೂ ಅದಕ್ಕೆ ಬರೀತಾ ಇರೋದು. ಅವ್ರೇನ್ ಬರ್ತಾರೆ ಅಂದ್ರೆ ಮಗನ ಕೂಗಿಗೂ ಜಗ್ಗದ ಬೀರಪ್ಪ ಅಂತ. ಕೊನೆಗೆ ಏರುಪೇರಾದಾಗ ನಾನು ನೆನ್ಸ್ಕೋಬೇಕಾಯ್ತು ಹಿಂದೆ ಕೊಪ್ಪಳದ ಜಿಲ್ಲಾಧಿಕಾರಿ P. ಸುನಿಲ್ ಕುಮಾರ್, ಅದ್ರ ಜೊತೆಗೆ ಜಿಲ್ಲಾ ವರಿಷ್ಠಾಧಿಕಾರಿಗಳು ಅನೂಪ್ ಶೆಟ್ಟಿ ಅಂತ ಬಹಳ ಖಡಕ್ ಅಧಿಕಾರಿ. ಕೊನೆಗೆ ಅವ್ರು ಒಂದು ಪ್ಲಾನ್ ಮಾಡ್ತಾರೆ, ಇಲ್ಲ ಇವರನ್ನ ರಾತ್ರಿ ಅಂದ್ರೆ ಬೆಳಗ್ಗೆ ಎತ್ತಕೊಂಡು ಹೋದ್ರೆ ರಾಜ್ಯದ ಅನೇಕ ಜಿಲ್ಲೆಯಿಂದ, ಪ್ರತಿಯೊಂದು ಜಿಲ್ಲೆಯಿಂದ ಬಂದು ಮಾತಾಡ್ಸೋದು, ನನ್ನ ಆರೋಗ್ಯ ವಿಚಾರಿಸೋದು, ನನ್ನ NPS ನೌಕರು ಬರ್ತಾ ಇದ್ರು. ಕೊನೆಗೆ ಒಬ್ಬ ಏನಪ್ಪ ಅಂದ್ರೆ ಅವರೆಲ್ಲ ಮಾತಾಡ್ಕೊಂತಾರೆ. ಅನೂಪ್ ಶೆಟ್ಟಿ ಅವರು DC ಅವ್ರಿಗೆ ಹೇಳ್ತಾರೆ, ಸುನಿಲ್ ಕುಮಾರ್ ಅವರಿಗೆ, ಇಲ್ಲ ಬೀರಪ್ಪನ ಹೆಂಗಾರ ಮಾಡಿ ಅವ್ರನ್ನ ಎತ್ತಾಕೊಂಡು ಹೋಗ್ಬೇಕು ರಾತ್ರಿನ ಅಂತ. ಕೊನೆಗೆ ಸುನಿಲ್ ಕುಮಾರ್ ಹೇಳ್ತಾರ, ಇಲ್ಲ ಅವನ್ನ ಮಾಡಬೇಡ, ಯಾಕಂದ್ರೆ ಅವ್ರನ್ನ ಟಚ್ ಮಾಡಬೇಡಿ, ಯಾಕಂದ್ರೆ ರಾಜ್ಯದ ಅನೇಕ ಜಿಲ್ಲೆಯಿಂದ NPS ನೌಕರು ಭಾಳ ಇದೆ, ಲ್ಯಾಂಡ್ ಆರ್ಡರ್ ಸಮಸ್ಯೆ ಆಗೋ ಸಾಧ್ಯತೆ ಇದೆ ಅಂತ ಹೇಳಿದ. ಕೊನೆಗೆ ಹಿಂದೆ ಇದ್ದಂಥ ಮಂಜೇಗೌಡರು, ನೌಕರ ಸಂಘ ಅಧ್ಯಕ್ಷರು ಮಂಜೇಗೌಡರು ಎಲ್ಲರೂ ಕೂಡ ಮನೆ ಮುಖ್ಯಮಂತ್ರಿ ಬಳಿ ಹೋದ್ಮೇಲೆ ಸ್ವತಃ ಮುಖ್ಯಮಂತ್ರಿಗಳಿಗೆ ಕರೆ ಮಾಡ್ತಾರ. ನಾನು ಅನ್ಕೊಂಡಿದ್ದಂಗ ಒಂದು ಸಮಿತಿ ಮಾಡಿ ಅಂತ ಆ ಸಮಿತಿ ಮಾಡ್ತಾರ. ಆ ಸಮಿತಿ ಮಾಡಿದ್ಮೇಲೆ ಸ್ವತಃ ಮುಖ್ಯಮಂತ್ರಿಗಳು ನಮ್ಮ ಸೋದರಾದ ರಾಘವೇಂದ್ರ ಇಟ್ನಾಳ್ MLA ಅವರು ಬಂದೆ ಸ್ವತಃ ಅವ್ರ ಫೋನಲ್ಲಿ ಮಾತಾಡಿಸ್ತಾರ, ನಿನ್ನ ಆರೋಗ್ಯ ನೋಡ್ಕೊ, ನಿನ್ನ ಆರೋಗ್ಯ ಏರುಪೇರಾಗಿದೆ, ನಾನು ಕಮಿಟಿ ಮಾಡ್ತಂದ್ರೆ. ಆದ್ರೆ ಏನಪ್ಪ ಅಂದ್ರೆ ಇಲ್ಲಿವರೆಗೂ ಕಮಿಟಿ ಆಗಿ ಉಳಿತು. ನಮ್ಮ NPS ನೌಕರದು ಯಾವುದೇ ಒಂದು ಆಶ್ವಾಸನೆ ಈಡೇರಲಿಲ್ಲ. ಆ ಒಂದು ಪ್ರಕರಣ ಆಯ್ತು. ಎಸ್ ಸರ್. ಇನ್ನು ಇನ್ನೊಂದು ಕಡೆ ಅಂದರೆ ಒಂದು ಮಾತಿದೆ, ಅಂದರೆ ನೀವು ನಿಂತಲ್ಲಿ ನಿಲ್ಲಲ್ಲ, ಕೂತಲ್ಲಿ ಕೂರಲ್ಲ ಅಂತಂದರೆ ಇವತ್ತು ಕೊಪ್ಪಳದಲ್ಲಿದ್ದರೆ ನಾಳೆ ಕಲಬುರ್ಗಿಲಿ ಇರ್ತೀರ, ಈ ರೀತಿ ಟ್ರಾವೆಲ್ ಮಾಡ್ತಿರ್ತೀರ. ಸೊ ಇದು ಹೆಂಗೆ ಸಾಧ್ಯ? ನಿಮಗೆ ಟಯರ್ಡೇ ಆಗಲ್ವಾ ಹೇಗೆ? ಮೇಡಮ್, ಯಾವುದೇ ವಿಚಾರ ಮಾಡ್ಬೇಕನ್ನೋ ಆಸಕ್ತಿ ಏನಾರು, ಉದಾಹರಣೆ ನಾನು ಒಂದು ಮೌಂಟ್ ಎವರೆಸ್ಟ್ ಏರ್ಬೇಕನ್ನೋ ಒಂದು ಗುರಿ ಇಟ್ಕೊಂಡ್ರೆ ಆಸಕ್ತಿ ಇದ್ರೆ 100% ಹೇಳ್ತೀನಿ. ಹಾಗಾಗಿ ನನಗೆ ಅನೇಕ ಜನ ಸುಮಾರು 19,000 ನಾನು ಕಾಂಟ್ಯಾಕ್ಟ್ ಇದೆ. ಪ್ರತಿಯೊಬ್ರು ನೋಡ್ತಿರ್ತಾರೆ ನನ್ನ ಟೈಮ್, ಇವ್ರು ಊಟಾರ ಮಾಡ್ತಾರಲ್ಲ ಅಥವಾ ಕೆಲಸಕ್ಕೆ ಕೆಲವೊಬ್ರು ಕೊಡ್ತಾರ, ವಿಚಾರ ಮಾಡ್ತಿರ್ತಾರೆ, ಸ್ಕೂಲ್ಗೆ ಹೋಗ್ತಿರ್ತಾರೆ. ನನ್ನ ವೃತ್ತಿಯನ್ನು ಪುನರುಚ್ಚರಿಸಿದ್ರೆ ನನ್ನ ವೃತ್ತಿಯನ್ನು ಫಸ್ಟ್ ಮಾಡ್ತೀನಿ. ಮಾಡ್ಬೇಕನ್ನೋ ಆಸಕ್ತಿ ಕೆಲವೊಬ್ರು ಅಂತ ಇಲ್ಲೇ ಒಂದು ಜರ್ನಿ ಮಾಡಿದ್ರೆ, 50 ಕಿಲೋಮೀಟರ್ ಜರ್ನಿ ಮಾಡಿದ್ರೆ ಅವರಿಗೆ ಸಮಸ್ಯೆ ಆಗುತ್ತಾ, ನನಗೆ ನೋವಾಗುತ್ತಾ, ನನಗೆ ಹೋಗಕ್ಕಾಗಲ್ಲ ಅಂತ ಇರುತ್ತೆ. ಆದ್ರೆ ನಾನೆಲ್ಲ ಆ ಒಂದು ಆಸಕ್ತಿ ಇರೋದ್ರಿಂದ ನನಗೆ ಯಾವುದೇ ರೀತಿಯ ಒಂದು ಆ ಥರ ಬೇಜಾರಾಗಲಿಲ್ಲ ಮೇಡಮ್. ಎಸ್ ಸರ್. ಇನ್ನು ನೀವು ಎಲ್ಲೆಲ್ಲಿ ವರ್ಕ್ ಮಾಡ್ತೀರಾ ಸ್ಕೂಲ್ಗಳಲ್ಲಿ, ಅಲ್ಲಿ ಅಂದರೆ ಅಲ್ಲೇ ಹತ್ರ ಇರುವಂಥ ದಾನಿಗಳನ್ನ ಹಿಡಿದು ಆ ಸ್ಕೂಲ್ನ ಡೆವಲಪ್ ಮಾಡಿಸ್ತೀರಾ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಮೇಡಮ್, ನಾನು ವೃತ್ತಿ ಸೇರಿದಾಗಿಂದ ಕನಕಪುರದಲ್ಲಿ ಮಾಡಕ್ ಸಾಧ್ಯ ಆಗ್ಲಿಲ್ಲ. ಅಲ್ಲಿ 3 ವರ್ಷ ಇದ್ದೆ. ಹಿಂದೆ ಕೊಪ್ಪಳದ ನಗರದಲ್ಲಿರುವಂಥ CPS ಶಾಲೆಯಲ್ಲಿ ಅಲ್ಲಿ ಹಳೆ ವಿದ್ಯಾರ್ಥಿ ಸಂಘ ಕಟ್ಟಿ ಅಲ್ಲಿ ಕೂಡ ಕಂಪೌಂಡ್ ಏನು ಅನೇಕ ದನಗಳ ಕೊಟ್ಟಿ ತರ ಇತ್ತು, ಅದನ್ನು ಕೂಡ ಕಂಪೌಂಡ್ ಕಟ್ಟುವಂತ ಕೆಲಸ ಮಾಡಿದೆ. ಈಗ ಒಂದು 8 ತಿಂಗಳಿಂದ ಈಗ ಕೊಪ್ಪಳದ 4 ಕಿಲೋಮೀಟರ್ ದೂರಲ್ಲಿರುವಂಥ ಬಾದರ್ಬಂಡಿ ಶಾಲೆಗೆ ಹೋಗಿನಿ. ಅಲ್ಲಿ ಕೂಡ ನಂದೇನಿಲ್ಲ, ಆದರೆ ಆ ಕೊಡುವಂತ ಕೊಡುಗೈ ದಾನಿಗಳನ್ನು ಹುರಿದುಂಬಿಸುವಂತ ಅವರೇ ಸ್ವತಃ ಅವರೇ 3.5 ಲಕ್ಷ ರೂಪಾಯಿ ಹಣ ಆಗುತ್ತಾ, ಅವರೇ ಸ್ವತಃ ಕಂಪೌಂಡ್ ಕಟ್ಟರವ್ರೆ, ಸಿಮೆಂಟ್ ತರೋರವ್ರೆ, ಹಣ ಕೊಟ್ಟರವ್ರೆ. ಈ ರೀತಿಯಾಗಿ ಶೈಕ್ಷಣಿಕವಾಗಿ ಮಕ್ಕಳಿಗೆ ಏನಾದ್ರು ಮಾಡ್ಬೇಕನ್ನೋ ಉದ್ದೇಶ ಒಂದು ಪ್ಲಾನ್ ಇಟ್ಕೊಂಡು ನಾವು ಓದಲಿಲ್ಲ. ನಾನು ನೋಡಿ, ಒಂದು ವೃತ್ತಿಯಲ್ಲಿದ್ದಾಗ ವೃತ್ತಿಯಲ್ಲಿರೋದು ಮೇನ್ ಅಲ್ಲ, ಆ ವೃತ್ತಿಯಲ್ಲಿ ಅವಧಿಯಲ್ಲಿ ಮಾಡಿದಂತ ಕಾರ್ಯಗಳು ಶಾಶ್ವತವಾಗಿರ್ತವೆ. ಆ ನಿಟ್ಟಿನಲ್ಲಿ ಮಾಡ್ತಾ ಇದ್ದೆ. ಎಸ್ ಸರ್. ಇನ್ನು ಈ ಟೋಲ್ ಗೇಟ್ ಅಲ್ಲಿ ಕಾರ್ನ ತಡೆದಾಗ ನೀವು ಅಲ್ಲಿ 5 ಗಂಟೆ ಧರಣಿ ಮಾಡ್ತೀರಾ. ಸೊ ಇದು ಯಾವ ಕಾರಣಕ್ಕೆ ಸರ್? ಇಡೀ ಮೇಡಮ್ NHI ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅಂತ ಕರಿತೀವಿ. NHI ಏನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನಮ್ಮ ರಾಜ್ಯದ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ವಿಕಲಚೇತನರಿಗೆ ಉಚಿತವಾಗಿ ಅವ್ರು ಮಾರ್ಪಾಡು ಮಾಡುವ ವಾಹನಗಳಿಗೆ ಉಚಿತ ಪ್ರವೇಶ ಇರುತ್ತೆ. ನಾನು ರಾಜ್ಯದ ಎಲ್ಲ ಪ್ರದೇಶದಲ್ಲಿ ಜರ್ನಿ ಮಾಡಿದೆ, ಆಂಧ್ರ ಪ್ರದೇಶಕ್ಕೆ ಹೋದೆ, ಎಲ್ಲಿ ಕೂಡ ತೊಂದರೆ. ಕೊಪ್ಪಳದ ಇಟ್ನಾಳ್ ಟೋಲ್ ಮತ್ತೆ ಶಾಪುರ್ ಟೋಲ್ ಆಯ್ತು. ಇವರನ್ನು ಪ್ರಶ್ನಿಸಿ ಇವತ್ತು ರಾಜ್ಯದ ದೇಶದ ಎಲ್ಲಾ ಫಾಸ್ಟ್ ಟ್ಯಾಗಲ್ಲಿ ಉಚಿತ ಇದೆ. ಜೊತೆಗೆ ಅಲ್ಲಿ ನಾಮಫಲಕಲ್ಲಿ ಏನು ರಾಷ್ಟ್ರಪತಿ ರಾಜ್ಯಪಾಲರು ಇದೆಯಲ್ಲ ಅದ್ರ ಕೆಳಗಡೆ 34ನೇ ಕಾಲಮಲ್ಲಿ ವಿಕಲಚೇತರ ಮಾರ್ಪಾಡು ಮಾಡಿದ ವಾಹನಗಳಿಗೆ ಉಚಿತ ಪ್ರವೇಶ ಅಂತ ಕೂಡ ಬೋರ್ಡ್ ಹಾಕ್ಸಿದ್ವಿ. ಅಲ್ಲಿ 5 ಗಂಟೆಗಳ ಕಾಲ ಧರಣಿ ಮಾಡಿದ್ರಿಂದ ಇವತ್ತೆಲ್ಲರೂ ಎಚ್ಚೆತ್ಕೊಂತಾರೆ. ಅಲ್ಲಿ ನನ್ನನ್ನು ಹಣ ವಸೂಲಿ ಮಾಡ್ತಾರೆ, ನನ್ನ ಮೇಲೆ ದಬ್ಬಾಳಿಕೆ ಮಾಡಕ್ ಬರ್ತಾರೆ. ಅಲ್ಲಿ ಅನೇಕ ಮಾಧ್ಯಮದಲ್ಲಿ ಕರ್ಕೊಂಡು ಹೋದ್ಮೇಲೆ ಎಚ್ಚೆತ್ತುವಂತ ಕೆಲಸ ಮಾಡ್ತೀವಿ. ಇದರಿಂದ ಅನೇಕ ವಿಕಲಚೇತರಿಗೆ ಅನುಕೂಲ ಆತ, ಅದು ನಾನು ಖುಷಿ ಕೊಡುವಂತ ಕೆಲಸ ಮಾಡ್ತೀನಿ. ಸರ್, ಇನ್ನು ಮುಂದಿನ ಹೋರಾಟಗಳು ಯಾವ್ದ್ಯಾವ್ದಿದೆ ಅಂತ? ಮೇಡಮ್, ಮುಂದಿನ ಹೋರಾಟ ಅಂದ್ರೆ ಮುಖ್ಯವಾಗಿ ಅತ್ಯಂತ ಜ್ವಲಂತವಾಗಿ ನೌಕರರನ್ನು ಕಾಡುತ್ತಿರುವಂತ NPS ಏನು ಮರಣ ಶಾಸನವಾಗಿರುವಂತ NPS ಯೋಜನೆ ಈಗಾಗಲೇ ರಾಜ್ಯ ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲೇ ಇಟ್ಕೊಂಡು ನನಗೆ ಬಹುಶಃ ನನಗೆ ಅನ್ಸುತ್ತೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದನ್ನ ಕೊನೆ ಹಂತದಲ್ಲಿ ಜಾರಿಗೆ ಮಾಡ್ತಾರೆ ಅಂತ ಒಂದು ಅವರ ಸರ್ಕಾರದ ನಡೆಯನ್ನ ಮತ್ತೆ ಅವಲೋಕಿಸಿ ಮತ್ತೆ ಕೂಡ NPS ಯೋಜನೆ ರದ್ದು ಮಾಡಿ
ಹಳೆ ಪಿಂಚಣಿ ಯೋಜನೆ ಜಾರಿ ಮಾಡುವ ನಿಟ್ಟಿನಲ್ಲಿ ಮತ್ತೆ ನಾನು ಹೋರಾಟ ಮಾಡ್ತೀನಿ. ಅನೇಕ ವಿಕಲಚೇತನರಿಗೆ ಈಗಾಗಲೇ ವಿಕಲಚೇತನರಿಗೆ ಸಾಕಷ್ಟು ಸೌಲಭ್ಯ ಕೊಟ್ಟಿವಿ. ಇನ್ನೂ ವಿಕಲಚೇತರ ಅನೇಕ ಮತ್ತೆ ಸಮಸ್ಯೆಗಳಿವೆ ಮತ್ತು ಬೇಡಿಕೆಗಳಿವೆ. ಅದರ ನಿಟ್ಟಿನಲ್ಲಿ ಮತ್ತೆ ಕೂಡ ಹೋರಾಟನ ಮುಂದುವರಿಸ್ತೀನಿ. ಎಸ್ ಸರ್. ಇನ್ನು ಈ ಓಡಾಟಕ್ಕೆ ಹಣಕಾಸಿನ ಹೊಂದಾಣಿಕೆ ಹೇಗೆ ಮಾಡ್ಕೊಳ್ತೀರಾ ಸರ್? ಮೇಡಮ್, ನಾನು ಈಗಾಗಲೇ ಹೇಳಿದಾಗ 4,000 ನನ್ನ ಒಂದು ಫ್ಯಾಮಿಲಿಗೆ ನಾನು 4,000 ಮೀಸಲಿಡ್ತೀನಿ. ಉಳಿದಂತ ಬರೀ ನನಗೆ ಓಡಾಡಕ್ಕೆ ಅಲ್ಲಿ ಉಳ್ಕೊಳ್ಳೋಕ್ಕೆ ಖರ್ಚು ಮಾಡೋಕ್ಕಾಗತ್ತೆ. ಆದರೆ ನನ್ನ ಈ ಹಣಕಾಸಿಗೆ ನಾನು ನೆನೆಸ್ಕೋಬೇಕಾಗಿದ್ದಂದ್ರೆ ನನ್ನ ಬಾಲ್ಯದ ಏನು ಕಲಬುರಗಿ ಜಿಲ್ಲೆಯ ಬಾಲ್ಯದ ಕಮಲಾಪುರ ತಾಲೂಕಿನ ಡೊಂಗರ್ಗಾಂವದ ಬಾಲ್ಯ ಸ್ನೇಹಿತರಾದಂಥ ಸಚಿನ್ ರಾಂಪೋನೆ ನಾನು ಪ್ರತಿಯೊಂದು ಕ್ಷಣದಲ್ಲಿ ನೆನೆಸ್ಕೋತೀನಿ. ಯಾಕಂದ್ರೆ ನನಗೆ ಹಣಕಾಸಿನ ತೊಂದರೆ ಆದಾಗ ಅತ್ಯಂತ ಹೆಚ್ಚು ರೀತಿಯಲ್ಲಿ ನನಗೆ ಸಹಾಯ ಮಾಡೋದೇ ಅವನು. ಅದ್ರ ಜೊತೆಗೆ ನಂದೊಂದು ಬಾಂಧವ್ಯ. ಯಾರನ್ನು ಕೂಡ ಇವತ್ತು ಕೊಪ್ಪಳದಲ್ಲಿ ಮೊನ್ನೆ ನಡೆದಂಥ ಸರ್ಕಾರಿ ನೌಕರ ಸಂಘದ ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚು ಮತ ಪಡೆದು 709 ಮತಗಳನ್ನು ಪಡೆದು ನಾಯಕ ಆಗ್ತೀನಿ. ಅದಕ್ಕೆ ಕಾರಣ ಏನಂದ್ರೆ ಇಡೀ ರಾಜ್ಯದಲ್ಲಿ ಈ ಒಂದು ಬಟ್ಟೆ ಉಟ್ಕೊಂಡು ಇಡೀ ರಾಜ್ಯದಲ್ಲಿ ಹೋದ್ರೆ ಸುಮಾರು 10 ವರ್ಷ ನಾ ಬದುಕು ಬರ್ತೀನಿ. ಅಷ್ಟೊಂದು ಜನ ಗಳಿಸಿದ್ದೀನಿ. ಅದ್ರ ಉದ್ದೇಶ ಏನಂದ್ರೆ ಯಾರನ್ನು ಕೂಡ ಜಾತಿ ಜನಾಂಗದಿಂದ ಇಟ್ಕೊಂಡಿಲ್ಲ. ಅವರ ದೊಡ್ಡವರಿದ್ರೆ ಅಕ್ಕ, ಅತ್ತಿ, ತಮ್ಮ, ಅಣ್ಣ. ಈಗ ಕೊಪ್ಪಳದಲ್ಲಿ ಯಾರನ್ನ ನಾನು ಶಿಕ್ಷಕರಂತ ಕರೆಯಲ್ಲ, ಅತ್ತಿ, ಅಣ್ಣ, ಅಕ್ಕ, ತಮ್ಮ, ಮಾವ ಈ ರೀತಿ ಸಂಬಂಧ ಇಟ್ಕೊಂಡಿನಿ. ಇದರ ಹಣಕಾಸಿ ಹೊಂದಾಣಿಕೆ ಕೂಡ ಮುಖ್ಯವಾಗಿ ನನಗೆ ಬೆನ್ನೆಲುಬಾಗಿರೋರು ಸಚಿನ್ ರಾಂಪೋರೆ ನನ್ನ ಗೆಳೆಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್ ಸರ್. ಇನ್ನು ನೀವು ಸ್ಪೋರ್ಟ್ಸ್ ಅಲ್ಲೂ ಕೂಡ ಆಕ್ಟಿವ್ ಆಗಿದ್ದೀರಾ. ಕಬಡ್ಡಿ ಆಗಿರ್ಬೋದು ಅಥವಾ ಈ ವಿಕಲಚೇತನ ನೌಕರರ ಕ್ರೀಡಾಕೂಟದ ಬಗ್ಗೆ, ಇದ್ರ ಬಗ್ಗೆ ಹೇಳೋದಾದ್ರೆ ಸರ್? ಮೇಡಮ್, ರಾಜ್ಯದಲ್ಲಿ ಈಗ ಸರ್ಕಾರಿ ನೌಕರ ಕ್ರೀಡಾಕೂಟ ನಡೀತೈತಿ. ಆ ಕ್ರೀಡಾಕೂಟದಲ್ಲಿ ಮುಖ್ಯವಾಗಿ ಆ ಕ್ರೀಡಾಕೂಟದಲ್ಲಿ ಸರ್ಕಾರಿ ನೌಕರು ಇರ್ತಾರೆ. ಈಗ ಉದಾಹರಣೆ ನೀವು ಸರ್ಕಾರಿ ನೌಕರ ಅಂತ ತಿಳ್ಕೊಳ್ಳಿ. ನೀವು ಸರ್ಕಾರಿ ನೌಕರು, ನಿಮ್ ಜೊತೆಗೆ ನಮ್ಮ ವಿಕಲಚೇತರ ಒಬ್ಬರು ಮಹಿಳೆ ನಿಮ್ ಜೊತೆಗೆ ಸ್ಪರ್ಧೆ ಮಾಡಕ್ಕೆ ನೀವು ಸೋಲ್ಸ್ಬಿಡ್ತೀರಿ ನಮ್ಮನ್ನ. ಯಾಕಂದ್ರೆ ನಾವು ಅಂಗವೈಕಲ್ಯ ಆಗಿರ್ತೀವಿ, ನಿಮ್ಗೆ ಸೋಲ್ಸ್ಬಿಡ್ತೀವಿ. ನಂದೇನು ವಾದ, ನಾನು ಪ್ರತ್ಯೇಕವಾಗಿ ಸಮಾರಂಭ ಮಾಡೋದು ಬೇಡ, ಪ್ರತ್ಯೇಕವಾಗಿ ಊಟದ ವ್ಯವಸ್ಥೆ ಮಾಡಂಗಿಲ್ಲ. ನೀವು ನಡೆಸ್ತಾ ಇರ್ತೀರಿ. ಸರ್ಕಾರ ಏನು ಯುವಜನ ಮತ್ತು ಕ್ರೀಡಾ ಇಲಾಖೆ ನಿಮ್ಗೆ ಅನುದಾನ ಕೊಟ್ಟಿರುತ್ತೆ. ಈ ಸರ್ಕಾರಿ ನೌಕರರ ಕ್ರೀಡಾಕೂಟದ ಜೊತೆಯಲ್ಲಿ ನಮಗೂ ಕೂಡ ವಿಕಲಚೇತನ ನೌಕರರಿಗೆ ಕ್ರೀಡಾಕೂಟ ಮಾಡಿ ಅಂತ ನಾನು ಸಾಕಷ್ಟು ಹೋರಾಟ ಮಾಡ್ಕೊಂಡ್ ಬಂದ್ವಿ. ನಾವೇ ನಮ್ಮ ಸಂಘದಿಂದ ಮಾಡಿದ್ವಿ ಕೊಪ್ಪಳದಲ್ಲಿ. ಅದರ ಪರಿಣಾಮ ರಾಜ್ಯದಲ್ಲಿ ಫಸ್ಟ್ ಏನು ಕೊಪ್ಪಳದ ಸರ್ಕಾರಿ ನೌಕರ ಅಧ್ಯಕ್ಷರಾದ ನಾಗರಾಜ್ ಜಮ್ಮನವರು ಫಸ್ಟ್ ಮಾಡಿದ್ರು. ಅದು ಮಾಡಕ್ ಕಾರಣ ಅಂದ್ರೆ ಜಿಲ್ಲಾಧಿಕಾರಿ ಆಗಿದ್ದ ಸುನಿಲ್ ಕುಮಾರ್ ಅವರು. ನೋಡಿ, ಸುನಿಲ್ ಕುಮಾರ್ ಅವರು ಪ್ರತಿಯೊಂದು ಕ್ಷಣದಲ್ಲಿ ನಾನು ಅನಿಸ್ತೀನಿ. ಅಲ್ಲಿಂದ ಬಾಗಲಕೋಟೆಲ್ಲಿ ಹೋದ್ರೆ ಅಲ್ಲಿ ಮಾಡ್ತಾರೆ, ಬಿಜಾಪುರಕ್ಕೆ ಹೋದ್ರೆ ಅಲ್ಲಿ ಮಾಡ್ತಾರೆ. ಈಗ ಇಷ್ಟೇನು ಕೆಲವೇ ಸೀಮಿತ ಪ್ರದೇಶದಲ್ಲಿ ಮಾಡೋದ್ರಿಂದ ನಮ್ದು ಕನಸು ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲಿ ಆದಾಗ ನಾವು ಪ್ರತಿಸ್ಪರ್ಧಿಯಾಗಿ ರಾಜ್ಯ ಮಟ್ಟದಲ್ಲಿ ನಮ್ಮ ಪ್ರತಿಭೆ ಗುರುತಿಸಕ್ಕೆ ಸಾಧ್ಯ ಆಗತ್ತ. ನಾನು ಬಹಳ ಅಂದ್ರೆ ಕಬಡ್ಡಿ ಆಟ ಅಂದ್ರೆ ಭಾರಿ ಇದು. ನನ್ನ ಕಬಡ್ಡಿ ಅಂದ್ರೆ ನನ್ನ ಕಬಡ್ಡಿ ಅವ್ರು ಮೀರ್ಸಕ್ಕಾಗಲ್ಲ. ಕಬಡ್ಡಿಯಲ್ಲಿ ಪ್ರತಿ ವರ್ಷ ನಮ್ಮ ತಂಡ ಬರುತ್ತೆ, ಫಸ್ಟೇ ಇರುತ್ತೆ ಮೇಡಮ್. ಅದು ಮಾತ್ರ ಶತಸಿದ್ಧ ಮೇಡಮ್. ಸರ್. ಇನ್ನು ಇತ್ತೀಚೆಗೆ ಈ GBA ಕಡೆಯಿಂದ ಅಂದ್ರೆ ಈ ಒಂದು ಸೆನ್ಸಸ್ ನಡೀತು, ಜಾತಿ ಗಣತಿ, ಜನಗಣತಿ, ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಅಂತ. ಸೊ ಇದರಲ್ಲಿ ವಿಕಲಚೇತನ ನೌಕರರನ್ನ ಬಳಸ್ಕೊಂಡ್ರು. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್? ನನ್ನ ಅನೇಕ ಹೋರಾಟಗಳು ಏಕಾಂಗಿ ಮಾಡೀನಿ. ಈ ಹೋರಾಟದ ಮಧ್ಯೆ ಕೂಡ ಅತ್ಯಂತ ನಾನು ಖುಷಿ ಕೊಟ್ಟದ್ದಂದ್ರೆ ನೋಡ್ರಿ, ಇವತ್ತು ಕೊಪ್ಪಳಕ್ಕೆ ಬರ್ತೀನಿ, ನೆಕ್ಸ್ಟ್ ನಾನು ಬೆಂಗಳೂರಿಗೆ ಬರ್ತೀನಿ, ನೆಕ್ಸ್ಟ್ ಕೊಪ್ಪಳಕ್ಕೆ ಹೋಗ್ಬೇಕು. ಯಾಕಂದ್ರೆ ನನ್ಗೆ ಅನುಕೂಲ ಆಗಿದ್ದ ರಜೆ ಇತ್ತು, ದಸರಾ ರಜೆ. ಒಂದು ಕಾಮನ್ ಸೆನ್ಸ್ ಕೂಡ ಇಲ್ಲ ಅಂತ ಹೇಳ್ತೀನಿ BBMPಗೆ. ನೋಡಿ, 2 ಕಣ್ಣು ಕಾಣಲ್ಲ, ಕ್ರಚಸ್, ವೀಲ್ ಚೇರ್, ಇಂಥ ವಿಕಲಚೇತರ 350. ಮೊದಲು ಅನ್ಸುತ್ತೆ ಒಂದು 45 ಜನ 50 ಜನಕ್ಕೆ ಹಾಕೊಂಡ್ರು ಅಂದ್ರು. 350 ಜನ ವಿಕಲಚೇತನರು ಕೂಡ ನೇಮಕ ಮಾಡಿದ್ರು. ಅದನ್ನು ಪ್ರಶ್ನಿಸಿ ನಾವೇನ್ ಮಾಡಿದ್ವಿ, ಮನೆ ಉಪಮುಖ್ಯಮಂತ್ರಿ ಮನೆ ಅವ್ರ ಬಳಿ ಹೋದ್ವಿ. ಅವ್ರು ಲಭ್ಯ ಆಗ್ಲಿಲ್ಲ. ಕೊನೆಗೆ ನಾನು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಚೀಫ್ ಸೆಕ್ರೆಟರಿ ಶಾಲಿನಿ ರಜಿಸ್ಟ್ ಮೇಡಮ್ ಭೇಟಿಯಾಗಿ ಅದನ್ನ ಅವ್ರ ಮೇಲೆ ಸ್ವತಃ ನನ್ನ ಸಂಘದ ಪತ್ರದ ಮೇಲೆ ಇವ್ರಿಗೆ ವಿನಾಯಿತಿ ನೀಡಿ ಅಂತ BBMP ಮಹೇಶ್ವರ ಅವ್ರು ಕಳಿಸಿದ್ರು ಕೂಡ ಅದು ಅವ್ರು ಫಲಿಸ್ಲಿಲ್ಲ. ಕೊನೆಗೆ 15 ದಿನಗಳ ಅಲ್ಲಿ GBA ಅಲ್ಲಿ ಇಲ್ಲಿ ಹೊಲದು ಕೊನೆಗೆ ಬೆಂಗಳೂರಿನ IP ಸೆಂಟರ್ನಲ್ಲಿ ಒಂದು ದಿನ ಧರಣಿ ಮಾಡ್ತೀನಿ. ಕೊನೆಗೆ ಎಲ್ಲಾ ವಿಕಲಚೇತನರಿಗೆ ಈ ಗಣತಿ ಕಾರ್ಯದಿಂದ ಮುಕ್ತಿ ಆಗುತ್ತೆ. ಅವ್ರ ಖುಷಿಯೇ ನನಗೆ ಆಶೀರ್ವಾದ. ಅವರಿಗೆ ವಿನಾಯಿತಿ ಕೊಡಿಸಿದ್ದು ನನ್ನ ಜೀವನದಲ್ಲಿ ಬಹಳ ಅತ್ಯಂತ ಹೆಮ್ಮೆಯ ಸಂಗತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್. ಇನ್ನು ಈ ಪ್ರಶಸ್ತಿಗಳ ವಿಚಾರದಲ್ಲಿ ನಿಮ್ಮ ವಾದ ಏನು ಅಂತ? ಪ್ರಶಸ್ತಿ ಅಂತ ವಿಚಾರ ಬಂದ ನನ್ನ ವಾದ. ಈಗ ನಾನು ಶಿಕ್ಷಕನಾಗಿ ಹೇಳೋದಾದ್ರೆ, ಶಿಕ್ಷಕರ ದಿನಾಚರಣೆ ಅಂಗವಾಗಿ ಏನು ಸರ್ವಪಲ್ಲಿ ರಾಧಾಕೃಷ್ಣರ ಅಂಗವಾಗಿ ನೀಡುವಂತ ಶಿಕ್ಷಕರ ಪ್ರಶಸ್ತಿಯಲ್ಲಿ ತಾಲೂಕಾ, ಜಿಲ್ಲಾ, ರಾಜ್ಯ, ರಾಷ್ಟ್ರ ಅಂತದಂತ ಪ್ರಶಸ್ತಿ ನೀಡ್ತಾರೆ. ನನ್ನ ವಾದ, ಪ್ರಶಸ್ತಿ ಅಂತ ವಿಚಾರ ಬಂದಾಗ ಕರೆಯದೆ ಕೊಡುವಂತ ಪ್ರಶಸ್ತಿ ಅತ್ಯಂತ ಹೆಚ್ಚು ಮೌಲ್ಯ ಬೀಳುತ್ತೆ. ಇವತ್ತು ಅದನ್ನ ಅರ್ಜಿ ಕರೆದು ಅದನ್ನ ಲಾಬಿ ಮಾಡಿ ಅಂತ ತಗೊಳ್ಳೋದ್ರಿಂದ ಸರಿ ಅನ್ಸಲ್ಲ. ಈಗ ಪ್ರಶಸ್ತಿಯನ್ನು ವಿಚಾರ ಬಂದಾಗ ಈಗ ನೋಡ್ರಿ ಹೆಂಗ್ ಆಯ್ಕೆ ಮಾಡ್ಬೇಕಂದ್ರೆ ನಾನು ಕೂಡ ಅವ್ರು ಸಲಹೆ ನೀಡ್ತೀನಿ. ಅವ್ರಿಗೆ ಗೊತ್ತಿರುತ್ತೆ. ಈಗ ಒಬ್ಬ ನಾನು ಉತ್ತಮ ರೀತಿ ಶಿಕ್ಷಕನಾಗಿ ಕೊಪ್ಪಳ ತಾಲೂಕಿನ ಬಾದ್ರ ಬಂಡೆಯಲ್ಲಿ ಮಾಡ್ತಾ ಇರ್ತೀನಿ. ನಾನು ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತೀನಿ ಅನ್ನೋ ನಮಗೆ ಸಂಬಳ ಕೊಡೋ ಅಧಿಕಾರಿ BO ಇರ್ತಾರೆ, BO ಅಂತದ್ದು ಶಿಕ್ಷಣ ಸಂಯೋಜಕರು ಇರ್ತಾರೆ, BRP ಇರ್ತಾರೆ, CRP ಇರ್ತಾರೆ. ಆ ತಾಲೂಕಿನಾಗ ಯಾರು ಕೆಲಸ ಮಾಡ್ತಾರೋ ಗೊತ್ತಿರುತ್ತೆ. ಯಾಕಂದ್ರೆ ಅವ್ರು ನಮ್ಮೆಲ್ಲ ಅವಲೋಕಿಸಿರ್ತಾರೆ, ಅಬ್ಸರ್ವೇಷನ್ ಇರ್ತಾರೆ. ಅವರೇ ಸ್ವತಃ ಆಯ್ಕೆ ಮಾಡಿ ಕೊಟ್ಟಾಗ ಅದ್ರ ಮೌಲ್ಯ ಜಾಸ್ತಿ ಆಗುತ್ತೆ. ಎಲ್ಲಾ ಕ್ಷೇತ್ರದಲ್ಲಿ ಇದೇ ರೀತಿ ಆಗಲಿ, ಸರ್ಕಾರ ಈ ಮಟ್ಟಿನಲ್ಲಿ ಕ್ರಮ ವಹಿಸಲನ್ನು ನಾನು ವಾದ ಮೇಡಮ್. ಎಸ್ ಸರ್. ಇನ್ನು ಇಷ್ಟು ಹೊತ್ತು ನಿಮ್ಮ ಪ್ರೀಶಿಯಸ್ ಟೈಮ್ನ ನಮಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಶ್ರೀ ಬೀರಪ್ಪ ಅಂಡಗಿ ಚಿಲವಾಡಿಗೆ ಅವರ ಸಾಧನೆಯ ಬದುಕು ಹೇಗಿತ್ತು ಅಂತ. ಇವರ ಮುಂದಿನ ಜೀವನಕ್ಕೆ ಶುಭವಾಗಲಿ ಅಂತ ಹಾರೈಸ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.